ಏನಾಯ್ತು? ಹಾರಿಕಾ ಎದ್ದೇಳು. ಹಾರಿಕಾ ಹೇಳು. ಹಾರಿಕಾ ಬೇಗ ಎದ್ದೇಳಿಸಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಹಾರಿಕಾ ಏನಾಯ್ತೆ? ಇದ್ದಕ್ಕಿದ್ದ ಹಾಗೆ ಏನಾಯ್ತು ಇವಳಿಗೆ? ಬಿದ್ಬಿಟ್ಲು. ಏನಾದ್ರೂ ಅಮ್ಮನಿಗೆ ಎದ್ದೇಳಮ್ಮ. ಅಣ್ಣ ಡಾಕ್ಟರ್ ಫೋನ್ ಮಾಡೋಣ. ಜಲ್ದಿ ಬರಕ್ಕೆ ಹೇಳು. ಬೇಗ ಮಾಡ್ರಿ. ನೀವು ನೀರು ತಗೊಂಬನ್ನಿ. ಹಾರಿಕಾ ಎದ್ದೇಳಮ್ಮ. ಹಾರಿಕಾ ಎದ್ದೇಳ್ಬೇಡ ಹಾರಿಕಾ, ಸ್ವಲ್ಪ ಹೊತ್ತು ಹಾಗೆ ಇರು. ನೀನ್ ಸ್ವಲ್ಪ ಸುಸ್ತಾಗಿದ್ಯಾ ಅಂತ ಡಾಕ್ಟರ್ ಹೇಳಿದ್ರು. ಹೌದು ಹಾರಿಕಾ, ನೀನ್ ಚೆನ್ನಾಗಿ ರೆಸ್ಟ್ ತಗೋಬೇಕು, ಸಪ್ಲಿಮೆಂಟ್ಸ್ ತಗೋಬೇಕು. ಸ್ವಲ್ಪನೂ ಸ್ಟ್ರೆಸ್ ಮಾಡ್ಕೋಬಾರ್ದು, ಇಲ್ಲ ಅಂದ್ರೆ ಮಗುಗೆ ತೊಂದರೆ ಆಗುತ್ತೆ. ನಾವು ಹಾರಿಕನ್ನ ಹುಷಾರಾಗಿ ನೋಡ್ಕೋತೀವಿ ಡಾಕ್ಟರ್. ಕಣ್ಣಿನ ರೆಪ್ಪೆ ತರ ನೋಡ್ಕೋತೀವಿ. ಅವಳು ಮೊದಲನೇ ಸಲ ಪ್ರೆಗ್ನೆಂಟ್ ಆಗಿದ್ದಾಳೆ ಡಾಕ್ಟರ್. ತುಂಬಾ ದಿನ ಆದ್ಮೇಲೆ ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ಸುದ್ದಿ ಕೇಳ್ತಿದೀವಿ. ಹೊಸವ್ರಿಗೆ ಮಿಸ್ಕ್ಯಾರೇಜ್ ಆದ್ಮೇಲೆ ತುಂಬಾನೇ ಅಪ್ಸೆಟ್ ಆಗಿದೆ. ಹಾರಿಕಾ ವಿಷಯದಲ್ಲಿ ಆ ಕೊರತೆ ಈಗ ನೀಗ್ತಾ ಇದೆ. ಈ ಮನೆಗೆ ಹೊಸ ಸದಸ್ಯ ಬರ್ತಿದ್ದಾನೆ. ನನಗೆ ತುಂಬಾ ಖುಷಿ ಆಗ್ತಿದೆ. ಹೇಳ್ಕೊಳಕ್ ಆಗದಿರೋಷ್ಟು ಸಂತೋಷ ಆಗ್ತಿದೆ. ನಾನ್ ಸಂತೋಷವಾಗಿಲ್ಲ ಹಾರಿಕಾ. ಐ ಆಮ್ ನಾಟ್ ಹ್ಯಾಪಿ. ಇದ್ಯಾಕೆ ಹಾರಿಕಾ? ತಾಯಿ ಆಗ್ಬೇಕು ಅನ್ನೋದು ಒಂದು ವರ. ಅದು ಎಲ್ರಿಗೂ ಸಿಗಲ್ಲ. ನನಗೆ ಯಾವ ವರನೂ ಬೇಡ, ವಿಚ್ಛೇದನ ಬೇಕು. ಈ ಟೈಮಲ್ಲಿ ವಿಚ್ಛೇದನ ಯಾಕೆ ಹಾರಿಕಾ? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ದಯವಿಟ್ಟು ಹೋಗಿ. ಇಟ್ಸ್ ಓಕೆ. ಡಾಕ್ಟರ್, ಏನ್ ಮಾತಾಡ್ತಿದ್ಯಾ ಹಾರಿಕಾ ನೀನು? ತಾಯಿಯಾಗೋ ಸಮಯದಲ್ಲಿ ವಿಚ್ಛೇದನ ಯಾಕೆ ಕೇಳ್ತಿದ್ಯಾ? ಇದು ನನ್ನ ವಿಷಯ ಅಕ್ಕ, ನಿನಗ್ ಸಂಬಂಧಪಟ್ಟಿದ್ದಲ್ಲ. ಯಾಕಮ್ಮ ಸಂಬಂಧ ಇಲ್ಲ ಅಂತ ಇದ್ಯಾ? ನೀನ್ ಈ ಮನೆಗೆ ಸೇರಿದವಳು. ಆಗ್ಲೇ ನಿಮ್ಮ ತಮ್ಮ ನನಗ್ ಮನೆ ಬಿಟ್ಟು ಹೋಗು ಅಂದ. ನಾನಿನ್ನೂ ಈ ಮನೆಗೆ ಹೇಗ್ ಸೇರಿದವಳಾಗ್ತೀನಿ? ಆ ವಿಷಯದಲ್ಲಿ 100 ಮಾತು ಹೇಳ್ತಾರೆ ಹಾರಿಕಾ. ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಳಕ್ಕಾಗತ್ತಾ? ಬಿಟ್ಬಿಡು ಹಾರಿಕಾ. ನಿಮ್ ತಮ್ಮಂದು ಆವೇಶ ಇರ್ಬೋದು, ಆದ್ರೆ ನಾನು ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀನಿ ಭಾವ. ಈ ಸಮಯದಲ್ಲಿ ಇಂಥ ನಿರ್ಧಾರ ಅಖಿಲ್ನ ಉಳಿಸ್ಕೋಬೇಕು ಅಂತಂದ್ರೆ ನಮಗ್ ಬೇರೆ ದಾರಿ ಇಲ್ಲ. ನನಗೆ ಈ ದಾರಿ ಕೂಡ ಕ್ಲಿಯರ್ ಆಗಿಲ್ಲ ಹೊಸೋರೆ. ಹಾರಿಕೆಗೆ ಆಸ್ತಿ ಬಿಟ್ರೆ ಅಖಿಲ್ನ ಅವಶ್ಯಕತೆ ಇಲ್ಲ. ಅವಳು ಜೀವನಾಂಶ ಕೇಳ್ತಿದ್ದಾಳೆ ಹೊರತು ಗಂಡ ಬೇಕು ಅಂತ ಕೇಳ್ತಾ ಇಲ್ಲ.
ಹಾರಿಕಾ ಪೂರ್ತಿ ದುಡ್ಡಿನ ಹಿಂದೆನೆ ಬಿದ್ದಿದ್ದಾಳೆ. ಸೊಲ್ಯೂಷನ್ ಸಿಕ್ತು ರೀ. ಏನ್ ಹೊಸವ್ರೆ? ಅಖಿಲ್ ಹಾರಿಕಾ ಒಟ್ಟಿಗೆ ಇರೋ ಹಾಗೆ ಮಾಡೋದಕ್ಕೆ ಪರಿಹಾರ ಸಿಕ್ತು. ಇನ್ನು ಹಾರಿಕಾ ಅಖಿಲ್ನ ಬಿಟ್ಟು ಹೋಗಲ್ಲ. ಹೆಂಗೆ? ಏನದು ಸೊಲ್ಯೂಷನು? ನೀವ್ ಹೇಳಿದ ಮಾತೆ, ನಿಮ್ ಮಾತೆ ನನಗ್ ಪರಿಹಾರ ತೋರಿಸಿದ್ದು. ಖಂಡಿತ ಹಾರಿಕನ್ನ ತಡೆಯುತ್ತೆ. ನೀವೇನ್ ಹೇಳ್ತಿದ್ರ ನಂಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟಕ್ಕೂ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ. ನಿಲ್ಲಿಸ್ರಿ ಪ್ಲೀಸ್. ಯಾರಾದ್ರೂ ನೋಡಿದ್ರೆ ನಾನ್ ನಿಮ್ಗೇನೋ ಮಾಡಿದೀನಿ ಅನ್ಕೋತಾರೆ. ಅಯ್ಯೋ ಅಯ್ಯೋ ದೇವ್ರೇ. ಪ್ಲೀಸ್ ದಯವಿಟ್ಟು ಅಳೋದ್ ನಿಲ್ಲಿಸ್ತೀರಾ? ಏನ್ ನಡೀತು ಅಂತ ಹೇಳ್ರಿ. ಏನು ಅಂತ ಹೇಳಿ ರಾಜಾ, ನನ್ ಕಷ್ಟ ಯಾರು ಪರಿಹಾರ ಮಾಡ್ತಾರೆ? ನನ್ನ ಯಾರು ಕಾಪಾಡ್ತಾರೆ? ಅಷ್ಟಕ್ಕೂ ಏನ್ರಿ ನಿಮ್ ಕಷ್ಟ ಹೇಳ್ರಿ. ನನ್ ಕೈ ಹಿಡ್ಕೊಂಡ್ ಕೇಳು ರಾಜಾ, ನಾನು ಹೇಳ್ತೀನಿ. ಕೈ ಹಿಡ್ಕೊಳ್ಳಿಲ್ಲ ಅಂದ್ರೆ ಇವಳು ಅಳೋದ್ ನಿಲ್ಸಲ್ಲ ಅನ್ಸುತ್ತೆ. ಹೇಳ್ರಿ, ಯಾಕೆ ಅಳ್ತಿದ್ದೀರಾ? ನಿಮ್ಗೆ ಏನ್ ಕಷ್ಟ ಇದ್ರೂ ಪರವಾಗಿಲ್ಲ, ನಾನ್ ಸರಿ ಮಾಡ್ತೀನಿ. ಇದು ನೀನೇ ಸರಿ ಮಾಡ್ಬೇಕಾಗಿರೋ ಕಷ್ಟ ರಾಜಾ. ನನ್ಗಿಂತ ಚಿಕ್ಕವ್ರಿಗೆ ಮದ್ವೆ ಆಗ್ತಿದೆ. ಅವರೆಲ್ಲ ತಾಯಿಯಾಗಿ ಮಕ್ಕಳನ್ನು ಪಡಿತಾ ಇದ್ದಾರೆ. ನಾನ್ ಕನಸು ಕಾಣೋದ್ ಬಿಟ್ಟು ಇನ್ನೇನು ಮಾಡಕ್ ಆಗ್ತಾನೆ ಇಲ್ಲ. ದಯವಿಟ್ಟು ನನ್ನನ್ನ ಬೇಗ ಪವಿತ್ರ ಮಾತ್ರ ಮೂರ್ತಿ ಮಾಡು ರಾಜಾ. ನನ್ ಜೀವನ ಸಾರ್ಥಕ ಮಾಡು. ಬಿಡ್ರಿ. ಏನ್ರಿ ಮಾತಾಡ್ತಾ ಇದ್ದೀರಾ? ಯಾಕ್ ರಾಜಾ, ನಾನು ತಾಯಿ ಆಗ್ಬಾರ್ದಾ? ಮಕ್ಕಳನ್ನ ಪಡಿಬಾರ್ದಾ? ಈ ವಯಸ್ಸಲ್ಲಿ ನಿಮ್ಗೆ ಯಾಕ್ರಿ ಮಕ್ಕಳು? ಅದೇ ನನ್ ಕಷ್ಟ ರಾಜಾ. ನನ್ಗೆ ವಯಸ್ಸಾಗ್ತಾ ಇದೆ. ಬೇಗ ನಾವು ಮದ್ವೆ ಮಾಡ್ಕೋಬೇಕು. ನಿನ್ ಸೇಡ್ ತೀರೋವರೆಗೂ ಕಾದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಸಮಯ ಇಲ್ಲ ರಾಜಾ. ಆದಷ್ಟು ಬೇಗ ನಾವು ಇಬ್ರು ಮುದ್ದಾದ ಮಕ್ಕಳಿಗೆ ತಂದೆ ತಾಯಿ ಆಗ್ಬೇಕು. ಇದೇನ್ರಿ ಏನೇನೋ ಮಾತಾಡ್ತಾ ಇದೀರಾ? ಹೇಳು ರಾಜಾ, ಏನ್ ಯೋಚನೆ ಮಾಡ್ತಿದ್ಯಾ? ಈಗ ಸದ್ಯಕ್ಕೆ ನಾವು ಮದುವೆ ಮಾಡ್ಕೊಳಕ್ ಆಗಲ್ಲ. ಮದ್ವೆ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಡೇಟಿಂಗ್ ಮಾಡ್ಬೋದಲ್ಲ? ಡೇಟಿಂಗ? ಹೌದು ರಾಜಾ. ಮೇಜರ್ ಆಗಿರೋ ಹುಡ್ಗ ಹುಡ್ಗಿ ಡೇಟಿಂಗ್ ಮಾಡಿ ಮಕ್ಕಳನ್ನ ಪಡಿಬೋದು ಅಂತ ಕೋರ್ಟ್ ಕೂಡ ತೀರ್ಪು ಕೊಟ್ಟಿದ್ಯಲ್ಲ. ಅದು ವಯಸ್ಸಿನ ಹುಡುಗರಿಗೆ ಕಣ್ರಿ, ನಿಮ್ಗೂ ನನಗೂ ಅಲ್ಲ. ನಮಗೇನಂತ ವಯಸ್ಸಾಗೋಗಿದೆ ರಾಜಾ. ನಾವು ಪವಿತ್ರ ಪ್ರೇಮಿಗಳಲ್ವಾ? ನಮ್ ಪ್ರೀತಿಯ ಪ್ರತಿರೂಪ ಆಗಿ ಇಬ್ರು ಮಕ್ಕಳಿರ್ಬೇಕಲ್ವಾ? ಅದಾಗಲ್ಲ ಕಣ್ರಿ. ಯಾಕೆ ಯಾಕಾಗಲ್ಲ? ನೀನಂದ್ರೆ ನನಗಿಷ್ಟ, ನಾನಂದ್ರೆ ನಿನಗಿಷ್ಟ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ತುಂಬಾನೇ ಇಷ್ಟ. ನಮ್ಮಿಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದೆ ಅಲ್ವಾ? ಸಾಧ್ಯ ಆದ್ರೆ ಮದ್ವೆ ಮಾಡ್ಕೊಳ್ಳೋಣ, ಇಲ್ಲ ಅಂದ್ರೆ ಡೇಟಿಂಗ್ ಮಾಡೋಣ. ನಿಮ್ ಜೊತೆ ನಾನು ಜಗಳ ಆಡಕ್ ಆಗಲ್ಲ ಕಣ್ರಿ. ಮೊದ್ಲು ಇಲ್ಲಿಂದ ಹೋಗ್ರಿ. ಯಾಕೆ ರಾಜಾ ನನ್ನ ಕಳಿಸ್ತಿದ್ಯಾ? ನಿನ್ನ ಬಗ್ಗೆ ನಾನು ನಮ್ಮ ಅಭಿ ಹತ್ರ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಈ ಟೈಮಲ್ಲಿ ಆದಿತ್ಯ ಯಾಕೆ ಕಾಲ್ ಮಾಡ್ತಿದ್ದಾನೆ? ಹಲೋ ಆದಿತ್ಯ. ಹಾಯ್ ಹಾರಿಕಾ. ಈ ಟೈಮಲ್ಲಿ ಯಾಕೆ ಕಾಲ್ ಮಾಡಿದ್ರಿ? ನಿದ್ರೆ ಮಾಡ್ತಿದ್ಯಾ? ಡಿಸ್ಟರ್ಬ್ ಮಾಡದ್ನಾ? ನೋನು, ಈಗ ತಾನೇ ಊಟ ಆಯ್ತು. ಹೇಳಿ. ಯಾಕೋ ನಿನ್ ವಾಯ್ಸ್ ಕೇಳಬೇಕು ಅನ್ನಿಸ್ತು. ನಿಜ ಹೇಳಬೇಕು ಅಂದ್ರೆ ನಿನ್ನ ನೋಡ್ಬೇಕು ಅನ್ನಿಸ್ತಿದೆ. ಬಟ್ ಈ ಟೈಮಲ್ಲಿ ನೀನು ಹೊರಗಡೆ ಬರೋದು ಸರಿ ಆಗಲ್ಲ, ಅದಕ್ಕೆ ಫೋನ್ ಮಾಡಿದೆ. ಹೌದಾ? ಏನು ಬೇಜಾರಲ್ಲಿದೆಯಾ? ಏನಿಲ್ಲ, ಐ ಆಮ್ ಫೈನ್. ಶ್ಯೂರ್? ಯಾ, ಐ ಆಮ್ ಗುಡ್. ಟೆಂಡರ್ ನಮಗೆ ಸಿಗ್ಲಿಲ್ಲ ಅಂತ ಡಿಸಪಾಯಿಂಟ್ ಆಗಿದೆಯಾ ಅಂತ ಕಾಲ್ ಮಾಡಿದೆ. ಅಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದಾರಾ? ಪಾರ್ಟಿ ಮಾಡ್ತಿದ್ದಾರೆ.
ಟೆಂಡರ್ ಮಿಸ್ ಆಯ್ತು ಅಂತ ನೀನೇನು ಬೇಜಾರ್ ಮಾಡ್ಕೋಬೇಡ ಹಾರಿಕಾ. ನಾಳೆ ಆಫೀಸಿಗೆ ಬರ್ತಿದ್ಯಾ ತಾನೆ? ಬರ್ತೀನಿ ಆದಿತ್ಯ. ತಪ್ಪದೆ ಬರ್ಬೇಕು. ನಮಗ್ ಬೇರೆ ಒಳ್ಳೆ ಇವೆಂಟ್ ಸಿಕ್ಕಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಸರಿ, ಇಡ್ಲಾ ಹಾಗಾದ್ರೆ. ಗುಡ್ ನೈಟ್. ಗುಡ್ ನೈಟ್. ಆದಿತ್ಯ ಯಾಕೆ ಒಂಥರ ಮಾತಾಡ್ತಿದ್ದಾನೆ? ಹಾರಿಕನ ಹೊರಗಡೆ ಹೋಗಕ್ ಬಿಡ್ಬಾರ್ದು. ಅವಳನ್ನ ನನ್ನ ಹಿಡ್ತದಲ್ಲೇ ಹಿಡ್ಕೋಬೇಕು. ಹಾರಿಕನ ಮುಂದೆ ಇಟ್ಟು ಆ ಅಬಿಗೆ ಒಂದು ಗತಿ ಕಾಣಿಸ್ಬೇಕು. ನಾಡಿದ್ ಡಿವೋರ್ಸ್ ಆದ್ಮೇಲೆ ಈ ಮನೆ ಖಾಲಿ ಮಾಡಿ ಮಮ್ಮಿ ಹತ್ರ ಹೋಗ್ಬೇಕು. ಬರೋ ಜೀವನಾಂಶದಲ್ಲಿ ಆದಿತ್ಯನ್ ಪಾರ್ಟ್ನರ್ಶಿಪ್ ಅಲ್ಲಿ ಹಾರಿಕಾ ಇವೆಂಟ್ಸ್ ಅಂತ ಹೊಸ ಕಂಪ್ನಿ ಶುರು ಮಾಡ್ಬೇಕು. ಏನೇ ಮಾಡ್ತಿದ್ಯಾ? ನೀನ್ ಹೊಟ್ಟೆ ತುಂಬಾ ತಿನ್ಸಿದ್ಯಲ್ಲ, ಅರ್ಗಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ. ಸಾರಿ ಕಣೆ, ಆ ವಸು ಹೊಡೆದಿದ್ ಏಟ್ ತಡ್ಕೊಳಕಾಗ್ದೆ ನಿನಗೆ ಬಲವಂತವಾಗಿ ತಿನ್ನಿಸ್ಬೇಕಾಗ್ ಬಂತು. ಈ ಟಾರ್ಚರ್ ಇನ್ನೆಷ್ಟು ದಿನ ಬಿಡು. ನಾಡಿದ್ದು ಈ ಮನೆಯಿಂದ ಹೋಗ್ತೀನಲ್ಲ. ಇವ್ರ ಆಡೋದ್ ನೋಡ್ತಿದ್ರೆ ನಿನ್ನ ಕಳ್ಸೋ ತರ ಕಾಣ್ತಾ ಇಲ್ಲ ಕಣೆ. ಯಾವ್ದೋ ಒಂದ್ ಕಡೆಯಿಂದ ನಿನಗ್ ವಿಚ್ಛೇದನ ಸಿಗದೆ ಇರೋ ಹಾಗೆ ಮಾಡಿ ಇಲ್ಲೇ ಉಳಿಸ್ಕೋತಾರ ಅನ್ಸುತ್ತೆ. ಅದಕ್ಕೆ ನಾನು ಒಪ್ಕೋಬೇಕಲ್ಲ. ನನ್ ಲಾಯರ್ ಕೂಡ ಒಪ್ಕೊಳ್ಳಲ್ಲ. ವಸು ಏನೋ ಪ್ಲಾನ್ ಮಾಡಿದಾಳೆ ಅಂತ ನನಗ್ ಡೌಟ್ ಇದೆ ಕಣೆ. ಅವಳ ಧೈರ್ಯ ನೋಡ್ತಿದ್ರೆ ನಿನ್ ಲಾಯರ್ನ ಮೀರ್ಸೋ ಒಂದ್ ಉಪಾಯ ಅವಳು ಮಾಡಿದಾಳೆ ಅಂತ ನನಗ ಅನುಮಾನ ಕಣೆ. ಅದೆಲ್ಲ ನಮ್ಮನ್ನ ಹೆದರೋಸೋದಕ್ಕೆ ಆಂಟಿ. ನಾನು ಭಯ ಪಡೋ ಅಂತವಳಲ್ಲ. ಆದ್ರೆ ಅವಳನ್ನ ನೋಡ್ತಿದ್ರೆ ನನಗ್ ಭಯ ಆಗ್ತಿದೆ ಕಣೆ. ಕಡೆಗೆ ಆ ರಾಕಿ ಅನು ಕೂಡ ಹೊಡೆಯೋ ತರ ನೋಡ್ತಿದ್ರು, ಕಣ್ಣಲ್ಲೇ ಸುಡೋ ತರ ನೋಡ್ತಿದ್ರು. ಅವ್ರು ಏನ್ ಮಾಡಿದ್ರು ನಾಳೆ ತನಕ ಮಾತ್ರ ಆಂಟಿ. ನಾಡಿದ್ದು ಅವ್ರ ಆಟ ನಡೆಯಲ್ಲ. ಎಲ್ಲಿಗೆ ಹೋಗ್ತಿದ್ಯಾ ಹಾರಿಕಾ? ಏನ್ ಹೊಸದಾಗಿ ಕೇಳ್ತಿದ್ಯಲ್ಲ? ಆಫೀಸಿಗೆ ಹೋಗ್ತಿದ್ದೀನಿ. ಇನ್ಮೇಲೆ ನೀನು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ, ಮನೇಲೇ ಇರ್ಬೇಕು. ಹಾಗೆ ಹೇಳೋದಕ್ಕೆ ನೀನ್ ಯಾರು? ನನ್ನ ಕೆಲ್ಸ ನನ್ನ ಇಷ್ಟ. ಹಾಗಲ್ಲ ಹಾರಿಕಾ, ನೀನ್ ಜಾಸ್ತಿ ಸ್ಟ್ರೈನ್ ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದಾರಲ್ವಾ. ನಾಳೆ ಇವಳಿಗೆ ವಿಚ್ಛೇದನ ಸಿಕ್ಕದ್ಮೇಲೆ ಇವಳು ಜೀವನ ಮಾಡಕ್ಕೆ ಆ ಡಾಕ್ಟರ್ ಏನಾದ್ರೂ ದುಡ್ಡು ಕೊಡ್ತಾರ? ಯಾವ್ದೋ ಒಂದ್ ಕೆಲ್ಸ ಮಾಡ್ಕೊಂಡ್ ಬದುಕ್ಬೇಕಲ್ಲ. ಅತ್ತೆ, ಯಾವ್ದೋ ಕೆಲಸ ಮಾಡ್ಕೊಂಡು ಬದುಕುವಂತ ಅಗತ್ಯ ಹಾರಿಕಾಗಿಲ್ಲ. ಆ ಆದಿತ್ಯ ಹತ್ರ ಕೆಲಸ ಮಾಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನನಗ ಅಗತ್ಯ ಇದೆ, ನಾನ್ ಕೆಲ್ಸ ಮಾಡ್ಲೇಬೇಕು. ಆದಿತ್ಯ ಒಳ್ಳೆಯವನಲ್ಲಮ್ಮ, ನಮ್ ಮಾತ್ ಕೇಳು. ಈ ಮಾತ್ನ ಎಷ್ಟು ಸಲ ಹೇಳ್ತೀರಾ? ನಾನು ಈ ಮನೇಲಿರೋ ಈ ಒಂದು ದಿನಾನಾದ್ರೂ ನನ್ನ ಮನಃಶಾಂತಿಯಿಂದ ಇರಕ್ ಬಿಡಿ. ನಾಳೆ ವಿಚ್ಛೇದನ ತಗೊಂಡು ಹೊರಟೋಗ್ತೀನಿ. ನೀವೆಲ್ಲಿಗೂ ಹೋಗ್ಬೇಡಿ ಚಿಕ್ಕಮ್ಮ, ನಮ್ ಜೊತೆನೇ ಇರಿ. ಪುಟಾಣಿ ತಮ್ಮನು ಪುಟಾಣಿ ತಂಗಿನೂ ಹುಡ್ತಾರಲ್ಲ ಚಿಕ್ಕಮ್ಮ, ನೀವು ಮನೇಲೇ ಇರಿ. ಮಕ್ಕಳಿಗೂ ಕೂಡ ಟ್ರೈನಿಂಗ್ ಕೊಟ್ಟು ಹೇಳಿಸ್ತಿದ್ದೀರಾ? ನಾನು ಯಾರು ಹೇಳಿದ್ರು ಕೇಳಲ್ಲ. ನಾಳೆಯಿಂದ ನನ್ ದಾರಿ ನಂದು. ಆಗಿರಬಹುದು. ನಿನಗೆ ದುಡ್ಡಿನ ರೂಪದಲ್ಲೇ ಬೇಕಲ್ವಾ? ಹೌದು ಕಣೆ, ದುಡ್ಡೇ ಬೇಕು. ದುಡ್ಡಿಲ್ಲ ಅಂದ್ಮೇಲೆ ಅವಳು ಹೇಗೆ ಬದುಕ್ತಾಳೆ? ಹಾಗಾದ್ರೆ ಆ ದುಡ್ಡೇ ಕೊಡ್ತೀವಿ. ನೀನು ಡಿವೋರ್ಸ್ ತಗೊಳ್ದೆ ಇಲ್ಲೇ ಇದ್ದು ಮಗುನ ಹೆತ್ಕೊಟ್ರೆ ಈ ಆಸ್ತಿಲಿ ಅರ್ಧ ನಿನಗೆ ಕೊಡ್ತೀವಿ ಹಾರಿಕಾ. ಅದ್ಗೆ ಏನ್ ಹೇಳ್ತಿದ್ದಾರೆ? ಅದಕ್ಕೆ ಅವಳಿಗೆ ಯಾಕೆ ಅರ್ಧ ಆಸ್ತಿ ಕೊಡ್ಬೇಕು? ತಪ್ಪೇನಿದೆ ಅಖಿಲ್? ಅವಳು ನಮ್ಮನೆಗೆ ಸೇರಿದವಳಲ್ವಾ? ಆಸ್ತಿ ನಮ್ಮ ಹತ್ರ ಇದ್ರೇನು, ಅವಳ ಹತ್ರ ಇದ್ರೇನು? ನಾನು ಒಪ್ಕೊಳ್ಳಲ್ಲ ಅಣ್ಣ. ಆಸ್ತಿ ನಮ್ಮ ಮೂವರ್ಗೂ ಸಮಾನವಾಗೇ ಇರಬೇಕು. ಕಮಾನ್ ಅಖಿಲ್. ಅಖಿಲ್, ಹುಷಾರು ಹುಷಾರು. ಸ್ವಲ್ಪ ಹೊತ್ತು ನಿಂತ್ಕೋ ಅಖಿಲ್.
ನಿಧಾನಕ್ಕೆ ಬ್ಯಾಲೆನ್ಸ್ ಮಾಡು. ನನಗೆ ನಿಲ್ಲಕ್ಕಾಗ್ತಿಲ್ಲ ಅದಕ್ಕೆ. ಸ್ವಲ್ಪ ಹೊತ್ತು ತಡ್ಕೋ ಅಖಿಲ್. ನನ್ನ ಕೈಲಿ ಆಗ್ತಿಲ್ಲ ಅದಕ್ಕೆ, ತುಂಬ ನೋವಾಗ್ತಿದೆ. ಏನಾಗಲ್ಲ ಕಣೋ, ಟ್ರೈ ಮಾಡು. ಟ್ರೈ ಮಾಡಿ ಚಿಕ್ಕಪ್ಪ. ಕಮಾನ್ ಚಿಕ್ಕಪ್ಪ, ನೀವು ನಡೀತೀರಾ? ಹೊಸೂರೆ ಟ್ರೈ ಮಾಡು ಅಖಿಲ್. ನೀವು ಬಿಟ್ಬಿಡಿ. ಬಾ ಬಾ, ಟ್ರೈ ಮಾಡು. ಕಮಾನ್ ಅಖಿಲ್, ಯು ಕ್ಯಾನ್ ಡೂ ಇಟ್. ಪ್ಲೀಸ್ ಅಣ್ಣ, ನನಗೆ ನಡೆಯೋಕ್ಕಾಗ್ತಿಲ್ಲ. ಏನು ಅಂದ್ರೆ ಇವತ್ತು ಅಖಿಲ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ. ಹೋಗೋದು ಒಳ್ಳೇದೇ ಅಭಿ. ಡಾಕ್ಟರ್ನ ಮೀಟ್ ಮಾಡಿ ತುಂಬಾ ದಿನನೇ ಆಯ್ತಲ್ಲ. ಈಗ್ಲೇ ಹೋಗಿ ಅಬ್ಬಿ, ಡಾಕ್ಟರ್ ಏನ್ ಹೇಳ್ತಾರೋ ನೋಡೋಣ. ಎಲ್ಲಿಗೂ ಬೇಡ ಅಣ್ಣ, ನನ್ನ ಲೈಫ್ ಇಷ್ಟೇ, ನಾನು ನಡೆಯಲ್ಲ. ಹಾಗ ಅನ್ಕೋಬಾರ್ದು ಅಖಿಲ್, ಲೈಫ್ ತುಂಬಾನೇ ಇದೆ. ನೀನ್ ನಡೀತ್ಯ, ನಿನ್ನಿಂದ ಆಗತ್ತೆ. ನನಗೆ ಗೊತ್ತಾಗತ್ತೆ ಅದಕ್ಕೆ. ನನ್ನ ಕಾಲಲ್ಲಿ ಬಲ ಇಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ. ಶಕ್ತಿ ಇದೆ ಕಣೋ. ಶಕ್ತಿ ಇರೋದು ದೇಹದಲ್ಲ, ಮನಸ್ಸಲ್ಲಿ. ನಿನ್ನ ಬಲ ನಿನ್ನ ಗುಂಡಿಗೆಯಲ್ಲಿರಬೇಕು. ನಡಿತೀನಿ ಅಂತ ದೃಢ ನಿರ್ಧಾರ ಮಾಡಬೇಕು. ಆ ಸಂಕಲ್ಪನೆ ಕಣೋ ನಿನ್ನ ನಡೆಸೋದು. ಖಂಡಿತ ನಿನ್ ಕಾಲ್ ಬರತ್ತೆ ಕಣೋ. ಡಾಕ್ಟರ್ ಹೇಳಿದ್ದಾರೆ, ನೀನ್ ಪ್ರಯತ್ನ ಪಡ್ಬೇಕಷ್ಟೇ. ನಾವು ಮನ್ಸ್ ಮಾಡಿದ್ರೆ ಸಾಧ್ಯ ಆಗದೆ ಇರೋದು ಯಾವುದೂ ಇಲ್ವಂತೆ ಚಿಕ್ಕಪ್ಪ. ನೀವು ಖಂಡಿತ ನಡೀತೀರಾ. ನೀನ್ ನಡ್ದಂಗೆ ಓಡ್ದಂಗೆ ನಾವ್ ಆಟ ಆಡ್ದಂಗೆ ನಂಗೆ ಕನ್ಸು ಬಿದ್ದಿತ್ತು ಚಿಕ್ಕಪ್ಪ. ನೀವ್ ನಡೀತೀರಾ, ಆ ಕನ್ಸು ನಿಜ ಆಗುತ್ತೆ. ಹೊಸವ್ರೆ, ನೀವು ರೆಡಿ ಹಾಕಿ, ನಾವು ಅಖಿಲ್ನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗೋಣ. ಆಯ್ತು ರೀ. ಹೊರಗಡೆ ಹೋಗಿ ಸೇಡ್ ತೀರ್ಸ್ಕೊಳ್ಳೋಣ ಅಂತಂದ್ರೆ ಪೊಲೀಸರು ಹಿಡ್ಕೋತಾರೇನೋ ಅಂತ ಭಯ. ರೂಮಲ್ಲಿದ್ರೆ ಆ ಮಹಾತಾಯಿ ಯಾವಾಗ ಇಲ್ಲಿ ಕಾಲಿಡ್ತಾಳೋ ಅಂತ ಭಯ. ಏನೋ ಚಲಪತಿ, ನಿನ್ಗೆ ಈ ಗತಿ. ರಾಜಾ, ನನ್ ರಾಜ, ನನ್ನ ಚಲಪತಿ. ಈಗಷ್ಟೇ ನೆನ್ಸ್ಕೊಂಡೆ, ಆಗ್ಲೇ ಬಂದ್ ಸತ್ಲಲ್ಲಪ್ಪ. ಪಾಪಿ ಚಿರಾಯು, ಇವಳಿಗೆ 100 ವರ್ಷ ಆಯಸ್ಸು. ನಿನಗೋಸ್ಕರ ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ ಹೇಳು? ಪೊಲೀಸರನ್ನೇನಾದ್ರೂ ಕರ್ಕೊಂಡ್ ಬಂದ್ರಾ? ಅಲ್ಲ ರಾಜಾ, ನಮ್ಗೆ ಗಂಟ್ ಹಾಕ್ಸೋ ಗಂಡು ಮುತ್ತೈದೆನ್ ಕರ್ಕೊಂಡ್ ಬಂದಿದ್ದೀನಿ. ಗಂಡು ಮುತ್ತೈದೇನಾ? ಯಾರೀ ಅದು? ಪುರೋಹಿತ್ರೇ ಬನ್ನಿ. ಪುರೋಹಿತ್ರನ್ ಯಾಕ್ರಿ ಕರ್ಕೊಂಡ್ ಬಂದ್ರಿ? ನಮ್ಮಿಬ್ಬರ ಜಾತಕ ನೋಡಿ ನಮ್ ಮದ್ವೆ ಮುಹೂರ್ತನ ಇಡ್ಸೋದಿಕ್ಕೆ ರಾಜಾ. ಇವಳೇನಪ್ಪ ಸ್ವಾಮಿ ಹಿಂಗ್ ತಗ್ಲಾಕ್ಸ್ತಾ ಇದ್ದಾಳೆ? ಪುರೋಹಿತ್ರೆ, ನೀವು ಕೂತ್ಕೊಳ್ಳಿ, ಬನ್ನಿ. ಇದ್ ತಗೊಳ್ಳಿ ನನ್ ಜಾತಕ. ನಿನ್ ಜಾತಕ ಕೊಡು ರಾಜಾ. ನನ್ ಜಾತಕನ ನಮ್ಮ ಅಪ್ಪ ಅಮ್ಮ ಬರ್ಸಿಲ್ಲ ರೀ. ಹಂಗಂದ್ರೆ ಹೆಂಗೆ ರಾಜಾ? ಏನ್ ಪರವಾಗಿಲ್ಲ, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಸಾಕು. ನನ್ ಹುಟ್ಟಿ ಡೇಟ್ ಕೂಡ ಗೊತ್ತಿಲ್ಲ ಪುರೋಹಿತ್ರೆ. ನನಗ್ ಗೊತ್ತು ರಾಜಾ. ಅಯ್ಯೋ ಅಯ್ಯೋ, ಏನ್ ಮಾಡ್ತಾ ಇದೀರಾ? ಸುಮ್ನಿರು ರಾಜಾ. ಅಯ್ಯೋ ಏನ್ರಿ? ನಿನ್ ಪರ್ಸು ರಾಜಾ, ಇದ್ರಲ್ಲಿ ನಿನ್ ಆಧಾರ್ ಕಾರ್ಡ್ ಇದೆ, ಅದ್ರಲ್ಲಿ ನಿನ್ ಡೇಟ್ ಆಫ್ ಬರ್ತ್ ಇರುತ್ತೆ. ತಗೊಳ್ಳಿ ಪುರೋಹಿತ್ರೆ.
ಡಾಕ್ಟರ್ ಬೇಬಿನ ಬೇಡ ಅನ್ಕೊಳ್ಳೋಕ್ಕಿಂತ ಏನ್ ನೋವಾಗಲ್ಲ. ನೀನ್ ಟೆನ್ಷನ್ ಮಾಡ್ಕೋಬೇಡ ಅಖಿಲ್. ನಮಸ್ತೆ. ಹಾಯ್ ಅಖಿಲ್, ಹೌ ಆರ್ ಯು? ಫೈನ್ ಡಾಕ್ಟರ್. ಇವನಿಗೆ ನಡೆಯೋಕ್ ಆಗ್ತಿಲ್ಲ ಡಾಕ್ಟರ್. ಎಷ್ಟೇ ಪ್ರಯತ್ನ ಪಟ್ರು 2 ಹೆಜ್ಜೆನೂ ಇಡೋಕ್ ಆಗ್ತಿಲ್ಲ ಇವನ್ಗೆ. ಇವಳು ನನ್ನೀಗ ಮುಗಿಸ್ತಾಳಲ್ಲಪ್ಪ, ಏನ್ ಮಾಡೋದೀಗ? ಪುರೋಹಿತ್ರೆ, ಏನಾಯ್ತು ಪುರೋಹಿತ್ರೆ? ಪುರೋಹಿತ್ರೆ ಇದೀರಾ ಹೋದ್ರಾ? ಪುರೋಹಿತ್ರೆ, ಪುರೋಹಿತ್ರೆ! ಅಯ್ಯಯ್ಯೋ, ಬಿಕ್ಕಳಿಕೆ ಬರ್ತಿದೆ, ನೀರ್ ತಗೊಂಡ್ ಬರ್ತೀನಿ. ತಗೊಳ್ಳಿ, ನೀರ್ ಕುಡೀರಿ. ಏನಾಯ್ತು ಪುರೋಹಿತ್ರೆ? ಏನ್ ಜಾತಕನಮ್ಮ ಇದು? ಮಹಾನ್ ಜಾತಕಗಳು ಪುರೋಹಿತ್ರೆ. ದರಿದ್ರದಂತ ಜಾತಕ ಇದು. ಇಷ್ಟು ಕೆಟ್ಟದಾಗಿರೋ ಜಾತಕನ ನಾನು ಯಾವತ್ತೂ ನೋಡಿಲ್ಲ. ಅಂದ್ರೆ ನಮ್ಮಿಬ್ರಿಗೂ ಮದ್ವೆ ಆಗಲ್ವಾ ಪುರೋಹಿತ್ರೆ? ಸತ್ರು ಆಗಲ್ಲ. ತುಂಬಾ ಥ್ಯಾಂಕ್ಸ್ ಪುರೋಹಿತ್ರೆ. ನಮ್ ಮದ್ವೆ ಆಗಲ್ಲ ಅಂತ ಪುರೋಹಿತ್ರೆ ಹೇಳ್ತಿದ್ರೆ ಥ್ಯಾಂಕ್ಸ್ ಹೇಳ್ತಿದ್ಯಲ್ಲ ರಾಜ. ಪುರೋಹಿತ್ರೆ, 10,000 ಖರ್ಚಾದ್ರೂ ಪರವಾಗಿಲ್ಲ, ನಮ್ಮಿಬ್ರು ಮದ್ವೆ ಆಗೋ ತರ ನೋಡಿ. ಕೇಳಿಸ್ಕೊತಿದ್ದೀರಾ ಪುರೋಹಿತ್ರೆ? 10,000 ಖರ್ಚಾದ್ರೂ ಪರವಾಗಿಲ್ಲ, ನಮ್ಮಿಬ್ರಿಗೂ ಮದ್ವೆ ಆಗ್ಲೇಬೇಕು. ಒಂದು ನಿಮಿಷ ಇರಿಯಮ್ಮ. ಏನಾಯ್ತು ಡಾರ್ಲಿಂಗ್? ನಿನ್ ಹೊಟ್ಟೆಲಿರೋ ಬೇಬಿ ನನ್ ಬೇಬಿ ಅಂತ ಡಾಕ್ಟರ್ ಕನ್ಫರ್ಮ್ ಮಾಡದ್ರಾ? ಈಗ್ಲಾದ್ರೂ ನಂಬ್ತೀಯಾ? ನಾವು ಸೇರಿದ್ವಿ ಅಂತ ಒಪ್ಕೋತೀಯಾ? ಯು ಚೀಟರ್! ನೀನು ನಂಬಿ ಬಂದಿದ್ದಕ್ಕೆ ನನಗಿಂತ ಮೋಸ ಮಾಡೋದಾ? ಅಷ್ಟಕ್ಕೂ ನೀನ್ ಮನುಷ್ಯನಾ? ಇದ್ರಲ್ಲಿ ಚೀಟಿಂಗ್ ಏನಿದೆ ಡಾರ್ಲಿಂಗ್? ನೀನ್ ಹೆಣ್ಣು, ನಾನ್ ಗಂಡು. ನಾವು ಡ್ರಿಂಕ್ಸ್ ಮಾಡಿದ್ವಿ, ಕಷ್ಟ ಸುಖ ಹಂಚ್ಕೊಂಡ್ವಿ. ತಪ್ಪು ಮಾಡಿರೋದು ಅಲ್ದೆ ಅದನ್ನ ಸಮರ್ಥನೆ ಮಾಡ್ಕೋತಿದ್ಯಾ? ನಾನು ಬೇರೆ ಒಬ್ರ ಹೆಂಡತಿ ಅಂತ ನಿನಗ್ ಗೊತ್ತಿಲ್ವಾ? ನಿನಗ್ ಗಂಡ ಇದ್ದಾನೆ ಅಂತ ನಿನಗ್ ಗೊತ್ತಿಲ್ವಾ? ನಿನಗ್ ಮದ್ವೆ ಆಗಿದೆ ಅಂತ ನೀನ್ ಮರ್ತು ಹೋದ್ಯಾ? ಹೆಣ್ಣಾಗಿ ನೀನ್ ತಾನೇ ಕಂಟ್ರೋಲಲ್ಲಿ ಇರ್ಬೇಕು. ಸುಂದರವಾದ ಹುಡುಗಿ ಕುಡ್ದು ಹತ್ರ ಬಂದ್ರೆ ಯಾವ ಗಂಡ್ಸಾದ್ರೂ ಸುಮ್ನಿರ್ತಾನ ಹೇಳು? ನಿನ್ ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಟಿದ್ದೆ ಆದಿತ್ಯ. ಇಷ್ಟು ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಮತ್ತೆ ಮೋಸ ಅಂತಿದ್ಯಲ್ಲ? ನಿನ್ ಹೊಟ್ಟೆಲ್ ಬೆಳೀತಿರೋ ಮಗುಗೆ ಫಾದರ್ ನಾನೇ ಅಂತ ಒಪ್ಕೋತಿದ್ದೀನಿ ಅಲ್ವಾ? ನನಗೆ ಯಾವ ಸಂಬಂಧನೂ ಇಲ್ಲ ಅಂತ ನಾನು ತಪ್ಪಿಸ್ಕೊಳ್ತಾ ಇಲ್ಲ ತಾನೆ? ನಿನ್ ಮುಂದೆ ಅಲ್ಲ, ಬೇಕಾದ್ರೆ ಯಾರ ಮುಂದೆ ಆದ್ರೂ ನಮ್ ರಿಲೇಶನ್ ಬಗ್ಗೆ ನಾನು ಹೀಗೆ ಹೇಳ್ತೀನಿ. ಅದ್ ಹೇಗ್ ಹೇಳ್ತೀಯ? ನೀನ್ ನಿಜ ಹೇಳಿದ್ರೆ ನನ್ ಪರಿಸ್ಥಿತಿ ಏನಾಗುತ್ತೆ? ಎಲ್ರೂ ನನ್ ಬಗ್ಗೆ ಅಸಹ್ಯ ಪಡಲ್ವಾ? ಅದಕ್ ನಾನೇನ್ ಮಾಡ್ಬೇಕು? ಬೇಕಾದ್ರೆ ನಾನು ಒಂದ್ ಕೆಲ್ಸ ಮಾಡ್ತೀನಿ. ನಿನ್ ಮಗುಗೆ ತಂದೆ ನಾನೇ ಅಂತ ಒಪ್ಕೊಂಡು ನನ್ನ ಆಸ್ತಿಲಿ ನಿನಗೆ ಅರ್ಧ ಪಾಲ್ ಕೊಡ್ತೀನಿ. ನಾವು ಮದ್ವೆ ಮಾಡ್ಕೊಳ್ದೇ ಇದ್ರು, ನೀನು ಡಿವೋರ್ಸ್ ತಗೊಳ್ದೇ ಇದ್ರು, ಆ ಮಗು ನಂತರನೇ ಬೆಳೆಯುತ್ತೆ. ಸನ್ ಆಫ್ ಆದಿತ್ಯ ಅಂತ ಹೇಳ್ಕೊಳ್ಳುತ್ತೆ. ಅಸಹ್ಯವಾಗಿ ಮಾತಾಡ್ಬೇಡ ಆದಿತ್ಯ. ನಿನ್ನ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ನೀ ನನ್ನ ಸಾಯಿಸಲ್ಲ, ನನ್ ಬೇಬಿನೂ ಸಾಯಿಸಲ್ಲ. ಆ ಪ್ರಯತ್ನ ಮಾಡಿದ್ರೆ ನೀನ್ ಸತ್ ಹೋಗ್ತೀಯ. ಹೆದರಿಸ್ತಿದ್ಯಾ? ಇಲ್ಲ, ಈ ಟೈಮಲ್ಲಿ ಅಬೋಷನ್ ಅಂದ್ರೆ ಬೇಬಿಗೂ ನಿಂಗೂ ಇಬ್ರಿಗೂ ಅಪಾಯ ಅಲ್ವಾ? ನಿಂಗೆ ಬೇರೆ ದಾರಿ ಇಲ್ಲ ಹಾರಿಕಾ. ಒಂದು, ನಿನ್ನ ಅತ್ತೆ ಮನೇಲಿ ನಿಜ ಹೇಳಿ ಅಖಿಲ್ಗೆ ಡಿವೋರ್ಸ್ ಕೊಟ್ಟು ನನ್ನ ಹತ್ರ ಬಂದು
ಬೇಬಿನ ಹೆತ್ತು ನನ್ನ ಜೊತೆ ಇರೋದು. 2, ಸತ್ಯನ ಮುಚ್ಚಿಟ್ಟು ಅಖಿಲ್ ಹೆಂಡತಿಯಾಗಿ ಆ ಮನೇಲೆ ಇದ್ದು ಬೇಬಿನ ಹೇರೋದು. ನೀನ್ ಸತ್ಯ ಹೇಳಿದ್ರು ಮುಚ್ಚಿಟ್ರು ಬೇಬಿನ ಹೇರೋದು ಮಾತ್ರ ತಪ್ಪಲ್ಲ. ನೀನಿಷ್ಟು ಕೆಟ್ಟವನು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆವತ್ತಿಂದ ನಮ್ಮ ಅಭಿಭಾವ ನಿನ್ ಬಗ್ಗೆ ನನ್ಗೆ ಹೇಳ್ತಾನೆ ಇದ್ರು, ನಾನೇ ಕೇಳಿಸ್ಕೊಂಡಿಲ್ಲ. ಈಗೇನಾಯ್ತು? ಒಬ್ಬರನ್ನ ಮದ್ವೆ ಮಾಡ್ಕೊಂಡು ಇನ್ನೊಬ್ರಿಂದ ತಾಯಿ ಆಗೋದು ಎಷ್ಟು ಕೆಟ್ಟದಾಗಿ ಅಸಹ್ಯವಾಗಿದೆ. ನಮ್ ಮರ್ಯಾದೆ ಎಲ್ಲ ಹೋಗುತ್ತೆ. ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ, ಅದಕ್ಕಿಂತ ಸಾಯೋದೇ ಮೇಲು. ಕೇಳ್ತಿದ್ರೆ ಯಾಕೆ ಮಾತಾಡ್ತಿಲ್ಲ? ಇಷ್ಟೋ ತನಕ ಎಲ್ಲಿದ್ದೆ? ಏನ್ ಮಾಡ್ತಿದ್ದೆ? ಹೇಳು ಹಾರಿಕಾ. ಹಾಸ್ಪಿಟಲ್ಗೆ ಹೋಗಿದೆ. ಯಾಕೆ ಹಾರಿಕಾ? ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ. ಮಗು ಆರೋಗ್ಯವಾಗಿದೆ ಅಲ್ವಾ ಹಾರಿಕಾ? ಎಲ್ಲ ಓಕೆ ತಾನೆ? ಓಕೆ ಅಲ್ಲ. ನಾನ್ ನಿಮ್ಗೆ ನಿಜ ಹೇಳ್ಬೇಕು. ಏನಮ್ಮ ನಿಜ? ನನ್ನ ಹೊಟ್ಟೆಲ್ ಬೆಳಿತಿರೋ ಈ ಮಗುಗೆ ತಂದೆ ಅಖಿಲ್ ಅಲ್ಲ. ನನ್ನ ಮಗುಗೆ ತಂದೆ ಆದಿತ್ಯ. ಏನೇ ಮಾತಾಡ್ತಿದ್ಯಾ? ಬುದ್ಧಿ ನೆಟ್ಟಿಗಿದೇನೆ ನಿನ್ಗೆ? ನಿನ್ ಮಗುಗೆ ಅವನೋ ತಂದೆ ಆಗೋದು ಅಂದ್ರೇನೆ? ನನಗೂ ಈಗ್ಲೇ ಗೊತ್ತಾಗಿದ್ದು. ನನ್ ಕನ್ಸೀವ್ ಆಗಿದ್ದು ಅಖಿಲಿಂದ ಅಲ್ಲ, ಆದಿತ್ಯದಿಂದ. ಆದಿತ್ಯ ನನ್ನ ಮಗುನ ಅಕ್ಸೆಪ್ಟ್ ಮಾಡ್ತೀನಿ ಅಂದಿದ್ದಾನೆ. ಅವನ ಆಸ್ತಿಲಿ ಪಾಲ್ ಕೊಡ್ತೀನಿ ಅಂದಿದ್ದಾನೆ. ನನಗ್ ಡಿವೋರ್ಸ್ ತಗೊಂಡು ಬಂದ್ಬಿಡು ಅಂದಿದ್ದಾನೆ. ನಾನು ಅಖಿಲ್ ಜೊತೆ ಇರ್ಬೇಕಾ ಇಲ್ಲ ಆದಿತ್ಯನ ಹತ್ರ ಹೋಗ್ಬೇಕಾ? ನೀವೇ ಡಿಸೈಡ್ ಮಾಡಿ. ತಲೆ ಕೆಟ್ಟಿರೋದು, ಹುಚ್ಚಿಡಿದಿರೋದು ಇವಳಿಗೆಲ್ಲ ನಂಗೆ. ಎಷ್ಟು ಪ್ರೀತಿ ಮಾಡಿದೆ ನಿನ್ನ, ಎಷ್ಟು ಇಷ್ಟಪಟ್ಟಿದೆ. ಅಖಿಲ್, ನನಗ್ ಮೋಸ ಮಾಡ್ಬೇಕು ಅಂತ ನಿನ್ಗೆ ಹೇಗೆ ಅನಿಸ್ತು? ನನ್ನ ಕೈಯಾರೆ ನಿನ್ನ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ. ಬಸ್ರಿ ಆಗಿದ್ಯಾ ಅಂತ ಬಿಡ್ತಿದ್ದೀನಿ. ಹೊರಟೋಗೋ. ನಿನಗೆ ಇಷ್ಟ ಆಗೋ ಜಾಗಕ್ಕೆ ಹೋಗೋ. ಸಾಯಿ, ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ಅಣ್ಣ, ಅದಕ್ಕೆ ಅವಳನ್ನ ಕಳಿಸ್ಬಿಡಿ ಪ್ಲೀಸ್. ಇಷ್ಟು ದಿನ ನಿನ್ ಮನೇಲಿ ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ತಾ ಇದ್ವಿ. ಇಷ್ಟು ದೊಡ್ಡ ತಪ್ಪನ್ನ ಸಹಿಸೋಕ್ಕಾಗಲ್ಲ. ನನ್ನ ತಮ್ಮನಿಗೆ ನೀನ್ ಬೇಕಾಗಿಲ್ಲ. ಹೋಗಿಲ್ಲಿಂದ, ಗೆಟ್ ಔಟ್. ಎಂತ ಮಾನ್ಗೆಟ್ ಕೆಲಸ ಮಾಡಿದ್ಯಾ? ನಿನ್ನ ನಾನು ಓಡ ಹುಟ್ಟಿರೋ ತಂಗಿ ಅನ್ಕೊಂಡಿದ್ದೆ. ಇನ್ನವಳ ಹತ್ರ ಏನ್ ಮಾತು? ಕತ್ ಹಿಡಿದು ಆಚೆ ತಳ್ಳೋಣ ವಸು. ಏನು ಅಂದ್ರೆ ಅವಳ ಬ್ಯಾಗ್ ತಗೊಂಡ್ ಬನ್ರಿ. ಹೋಗು. ಈ ಜನ್ಮದಲ್ಲಿ ಮತ್ತೆ ನಮ್ ಕಣ್ಣು ಕಾಣಿಸ್ಕೋಬೇಡ.
ನನ್ನ ಹೊಟ್ಟೆಲಿರೋದು ಅಖಿಲ್ ಮಗು. ಈ ಮನೆ ರಕ್ತ. ಇಲ್ಲೇ ಇದ್ದು ಮಗುನ ಹೆತ್ಕೊಡ್ತೀನಿ. ಇವಾಗಲ್ಲ, ಇನ್ಯಾವತ್ತೂ ಡಿವೋರ್ಸ್ ಕೇಳಲ್ಲ. ಈ ಮನೆ ಬಿಟ್ಟು ಇನ್ನೆಲ್ಲಿಗೂ ಹೋಗಲ್ಲ. ಏನಂದ್ರೆ ನೀವಿಲ್ಲಿದ್ದೀರಾ? ಏನಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮಾತಿಗೆ ಹಾರಿಕಾ ಓಕೆ ಅಂತ ಹೇಳಿದ್ಲಲ್ವಾ? ಡಿವೋರ್ಸ್ ಬೇಡ ಅಂತ ಹೇಳಿದ್ಲಲ್ವಾ? ಮಗುನ ಹೆರ್ತೀನಿ ಅಂದ್ಲು. ಇನ್ನೂ ಯಾಕೆ ಡಲ್ ಆಗಿದ್ದೀರಾ? ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಮ್ಮನೆಗೆ ಸದ್ಯದಲ್ಲೇ ವಾರಸ್ತಾರ ಬರ್ತಿದ್ದಾನೆ. ಹಾರಿಕಾ ನಿಜವಾಗ್ಲೂ ಒಪ್ಕೊಂಡಿದ್ದಾಳೆ ಅಂತಂದಿರೋ ಸೋರೆ? ನಾವರ್ಥ ಆಸ್ತಿ ಕೊಡ್ತೀವಿ ಅಂದ್ವಲ್ಲ ರೀ. ಇನ್ನು ಹಾರಿಕನ್ಗೆ ಏನ್ ಅಭ್ಯಂತರ ಇರುತ್ತೆ? ನನ್ಗ್ಯಾಕೋ ಹಾರಿಕಾ ಅರ್ಧ ಮನಸ್ಸಿಂದ ಒಪ್ಕೊಂಡಿದ್ದಾಳೆ ಅಂತ ಅನಿಸ್ತಾ ಇದೆ. ಹಾಗ್ಯಾಕೆ ಅನ್ಕೋತಿದ್ದೀರಾ? ಹಾರಿಕಾಗೆ ಆಸ್ತಿ ಅಂದ್ರೆ ಎಷ್ಟು ಇಷ್ಟ ಅಂತ ನನಗೂ ನಿಮ್ಗೂ ಇಬ್ರಿಗೂ ಗೊತ್ತು. ಅರ್ಧ ಆಸ್ತಿ ಕೊಡ್ತೀನಿ ಅಂದ್ರು ಅವಳ ಮುಖದಲ್ಲಿ ಸಂತೋಷ ಇಲ್ಲ. ಏನೋ ತಪ್ಪು ಮಾಡಿದಿರೋ ಅನ್ನೋ ಫೀಲಿಂಗು ಅವಳಲ್ಲಿ ಕಾಣಿಸ್ತಾ ಇದೆ. ಅದೇನೂ ಇಲ್ಲ ರೀ, ಹಾರಿಕಾ ಹ್ಯಾಪಿ ಆಗೇ ಇದ್ದಾಳೆ. ನನಗೆ ಡೌಟ್ ಇದೆ ರೀ. ಹಾರಿಕಾ ಮೈಂಡಲ್ಲಿ ಇನ್ನೇನೋ ಓಡ್ತಾ ಇದೆ. ಹಾರಿಕನ್ ಬಗ್ಗೆ ನಿಮಗ್ ಗೊತ್ತಿರೋದೇ ಅಲ್ವಾ ರೀ? ಹಾರಿಕಾ ಯಾವತ್ತೂ ಫುಲ್ ಹಾರ್ಟೆಡ್ ಆಗಿರಲ್ಲ. ಯಾವಾಗ್ಲೂ ಏನೋ ಅಸಂತೃಪ್ತಿಯಾಗೇ ಇರ್ತಾಳೆ. ನಾವು ಪೂರ್ತಿ ಆಸ್ತಿ ಕೊಟ್ರು ಹಾರಿಕಾ ಹಾಗೇ ಇರ್ತಾಳೆ. ನಾನು ಹೇಳ್ತಾ ಇರೋದು ಹಾರಿಕಾ ಯಾವುದೋ ಟೆನ್ಷನ್ ಇದ್ದಾಳೆ ಅಂತ. ಆಸ್ತಿ ಸಿಗ್ತಾ ಇದೆ ಅನ್ನೋ ಖುಷಿನ ಆವರಿಸ್ಕೊಳ್ಳುವಂಥ ಟೆನ್ಷನ್ ಅದು ಅಂತ ನನಗನ್ನಿಸ್ತಾ ಇದೆ. ಹಾರಿಕಾಗೆ ಟೆನ್ಷನ್ ಏನಿರುತ್ತೆ ರೀ? ಆದಿತ್ಯ ಏನಾದ್ರೂ ತೊಂದರೆ ಕೊಟ್ರೆ ನಾವ್ ನೋಡ್ಕೋತೀವಲ್ಲ. ಆದಿತ್ಯನ್ ಬಗ್ಗೆ ಹಾರಿಕಾ ಭಯ ಪಡಲ್ಲ. ಅವಳಿಗೆ ನಮ್ಮ ಬಗ್ಗೆ ಚೆನ್ನಾಗ್ ಗೊತ್ತು. ಮತ್ತ್ಯಾಕ್ರಿ ಹಾರಿಕಾ ಒಂಥರ ಇದ್ದಾಳೆ? ಅವಳಲ್ಲೇನೋ ಒಂಥರ ಗಿಲ್ಟಿ ಫೀಲಿಂಗ್ ಕಾಣಿಸ್ತಾ ಇದೆ. ಅಂದ್ರೆ ಡಿವೋರ್ಸ್ ತಗೊಂಡು ಬಿಟ್ಟು
ವಸು ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಹಾಗೆ ಮಾಡಿದಾಳೆ ಅಂದ್ರೆ ನಾನು ನಂಬೋದೇ ಇಲ್ಲ. ವಸು ಅಕ್ಕ ನಿಮ್ ಮುಂದೆ ಒಳ್ಳೆಯವಳ ತರ ನಾಟಕ ಮಾಡ್ತಾಳೆ ಅತ್ತೆ. ಅದಕ್ಕೆ ನಿಮ್ಗೆ ವಸು ಅಕ್ಕನ್ ನಿಜವಾದ ರೂಪ ಗೊತ್ತಿಲ್ಲ. ವಸು ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಡ ಹಾರಿಕಾ, ನನಗಿಷ್ಟ ಆಗಲ್ಲ. ಕೆಟ್ಟೋಳ ಬಗ್ಗೆ ಕೆಟ್ಟದಾಗ ಮಾತಾಡ್ದೆ ಒಳ್ಳೇದ್ ಮಾತಾಡ್ತಾರ ಅದಕ್ಕೆ. ನೀನು ಕೂಡ ಏನತ್ಗೆ ವಸು ಎಂಥವಳು ಅಂತ ನಿನಗೆ ಗೊತ್ತಿಲ್ವಾ? ನಿನಗೆ ವಸು ಬಗ್ಗೆ ಪೂರ್ತಿ ಗೊತ್ತಿಲ್ಲ ಅದಕ್ಕೆ. ಇಷ್ಟು ದಿನ ನೀನೆ ಮನೇಲಿ ಇರ್ಲಿಲ್ವಲ್ಲ, ಮನೆ ಉಸ್ತುವಾರಿ ಪೂರ್ತಿ ಆ ಅಭಿದೆ ಅಲ್ವಾ? ಅವನ್ನ ನೋಡ್ಕೊಂಡು ವಸು ಎಲ್ರ ಮೇಲೂ ಅಧಿಕಾರ ಚಲಾಯಿಸ್ತಿದ್ಲು. ಹೌದು ಅತ್ತೆ, ಅಖಿಲ್ಗೆ ನನ್ ಮೇಲೆ ಇಲ್ದೇ ಇರೋ ಚಾಡಿ ಎಲ್ಲ ಹೇಳಿ ನನ್ ಮೇಲೆ ಕೋಪ ಬರೋ ಹಾಗೆ ಮಾಡಿದ್ಲು. ಅವ್ರಿಗೆ ಆಕ್ಸಿಡೆಂಟ್ ಆಗಿ ವೀಲ್ ಚೇರ್ ಅಲ್ಲಿ ಇರ್ಬೇಕಾದ್ರೆ ನಾನ್ ಸೇವೆ ಮಾಡ್ತಿದ್ರು ನನ್ನ ಬೇಡ ಅನ್ಬಿಟ್ಟು ಪಾವನಿ ಅಕ್ಕನ್ ತಂಗಿನ ವಸು ಅಕ್ಕ ಕರ್ಸಿದ್ಲು. ನನ್ನನ್ ದೂರ ಮಾಡಿ ಆ ಹುಡುಗಿನ ಅಖಿಲ್ಗೆ ಹತ್ರ ಮಾಡಕ್ ನೋಡಿದ್ಲು. ನಿಜ ಅದಕ್ಕೆ ಹಾರಿಕಂಗೆ ವಿಚ್ಛೇದನ ಕೊಡ್ಸಿ ಪಾವನಿ ತಂಗಿ ನಂದಿನಿ ಜೊತೆ ಅಖಿಲ್ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ಲು. ತುಂಬಾ ದೊಡ್ಡ ಸಂಚು ಮಾಡಿದ್ಲು. ಅದು ಗೊತ್ತಾಗಿ ಹಾರಿಕಾ ಬೇಜಾರ್ ಮಾಡ್ಕೊಂಡ್ಲು. ವಸು ಬಲವಂತ ಮಾಡಿದ್ದಕ್ಕೆ ವಿಚ್ಛೇದನಕ್ಕೆ ಅಪ್ಲೈ ಮಾಡಿದ್ಲು. ನನಗಿಷ್ಟ ಇಲ್ದೇ ಇದ್ರು ವಿಚ್ಛೇದನಕ್ಕೆ ಅಪ್ಲೈ ಮಾಡಿದೆ ಅತ್ತೆ. ಅಷ್ಟಕ್ಕೂ ಅಖಿಲ್ನ ಬಿಟ್ಟು ಹೋಗ್ಬೇಕು ಅಂತ ನನಗಿಷ್ಟ ಇಲ್ಲ. ವಿಚ್ಛೇದನ ಕೊಡದೇ ಇದ್ರೆ ಸಾಯಿಸ್ಬಿಡ್ತೀನಿ ಅಂತ ವಸು ಅಕ್ಕ ನನ್ನನ್ನ ಹೆದರಿಸಿದ್ಲು. ತುಂಬಾ ಸಲ ನನ್ ಮೇಲೆ ಕೈಯೂ ಮಾಡಿದಾಳೆ. ಅದಕ್ಕೆ ಇಲ್ಲೋಡಿ ಆಂಟಿನೇ ಸಾಕ್ಷಿ. ಹೌದು ಅದಕ್ಕೆ ಪಾಪ ಹಾರಿಕಾ ತುಂಬಾ ಕಷ್ಟಪಟ್ಲು. ವಸು ಕೊಡೋ ಟಾರ್ಚರ್ ತಡಿಯೋಕಾಗ್ದೆ ಒಂದ್ಸಲ ಇವಳು ಸಾಯ್ಬೇಕು ಅನ್ಕೊಂಡಿದ್ಲು. ಅದಕ್ಕೆ ಆಗ ಪೊಲೀಸ್ ಅವರು ಇವಳನ್ನ ಕಾಪಾಡಿದ್ದು. ಆ ಪೊಲೀಸ್ ಅವರು ವಸುನ ಅರೆಸ್ಟ್ ಮಾಡ್ಬೇಕು ಅಂತ ಬಂದ್ರೆ ಅಭಿ ಅವ್ರನ್ನ ಬೈಕ್ ಕಳಿಸ್ಬಿಟ್ಟ. ಅದಕ್ಕೆ ಈಗ ನಾನ್ ಪ್ರೆಗ್ನೆಂಟ್ ಆಗಿರೋದು ಕೂಡ ವಸು ಅಕ್ಕಂಗೆ ಇಷ್ಟ ಇಲ್ಲ ಅತ್ತೆ. ಮಗುನ ಹೆರೋ ಕಾರಣದಿಂದ ನಾನು ಇಲ್ಲೇ ಇದ್ದು ಬಿಡ್ತೀನಿ ಅನ್ನೋದು ವಸು ಅಕ್ಕಂಗೆ ಭಯ. ಅವ್ರ ಮಗುನ ಈ ವಂಶದ ಕುಡಿನ ಪಡಿದೆ ನಾನು ಅದ್ ಹೇಗೆ ವಿಚ್ಛೇದನ ತಗೊಂಡು ಹೋಗ್ತೀನಿ ಅತ್ತೆ. ಆ ವಸು ಮಗು ಹೊಟ್ಟೆಲೆ ಸತ್ತೋಯ್ತಲ್ಲ ಅದಕ್ಕೆ ಅದು ಅವಳು. ಹಾರಿಕಾ, ಜ್ಯೂಸ್ ಕುಡಿ. ನಿಧಾನ ಹಾರಿಕಾ, ನಿಧಾನ. ಅಯ್ಯೋ, ನೀನ್ ಡಿಸ್ಟರ್ಬ್ ಆದ್ರೆ ನಿನ್ ಹೊಟ್ಟೆಲಿರೋ ಮಗುಗೂ ಡಿಸ್ಟರ್ಬ್ ಆಗುತ್ತೆ. ನೀನು ಆರಾಮಾಗಿರ್ಬೇಕು ಹಾರಿಕಾ, ಆಗ್ಲೇ ಮಗು ಕೂಡ ಆರಾಮಾಗಿರುತ್ತೆ. ಛೇ, ಅದಕ್ಕೆ ನೋಡ್ತಿರ್ಬೇಕಾದ್ರೇನೆ ಹೀಗಾಗ್ಬೇಕಾ? ಏನಾದ್ರೂ ಮಾಡಿ ಅದಕ್ಕೆ ಮುಂದೆ ವಸು ಇಮೇಜ್ ಡ್ಯಾಮೇಜ್ ಮಾಡ್ಬೇಕು. ಏನ್ ಮಾಡ್ಲಿ? ಬನ್ನಿ ಅತ್ತೆ, ಟಿಫನ್ ಮಾಡೋರಂತೆ. ಭಾಸ್ಕರ್ ಅಖಿಲ್ ಇಬ್ರದ್ದು ಆಯ್ತಾ ಪಾವನಿ? ನಿಮಗ್ ಲೇಟ್ ಆಗತ್ತೆ ಅಂತ ಆಗ್ಲೇ ಅವರಿಬ್ರು ತಿಂದ್ರು ಅತ್ತೆ. ಅಭಿ ಇನ್ನೂ ಬಂದಿಲ್ವಾ ವಸು? ಅವರು ಊಟಕ್ಕೆ ಬರ್ತೀನಿ ಅಂದ್ರು ಅತ್ತೆ. ಸರಿ, ನೀವಿಬ್ರು ಬನ್ನಿ, ಒಟ್ಟಿಗೆ ತಿನ್ನೋಣ. ನಡೀರಿ. ಆಂಟಿ ಯಾಕೆ ಮನೇಲೇ ಇದ್ದು ಫೋನ್ ಮಾಡ್ತಿದ್ದಾಳೆ?
ಹಲೋ. ನೀನೇನು ಮಾತಾಡ್ಬೇಡ, ನಾನ್ ಹೇಳ್ದಂಗ್ ಮಾಡು. ಓಕೆ. ಬಾ ಅದ್ಕೆ, ಟಿಫಿನ್ ಮಾಡೋಣ. ನಿನ್ಗೋಸ್ಕರನೇ ಕಾಯ್ತಿದ್ದೆ ಅದ್ಕೆ. ನಾವು ಒಟ್ಟಿಗೆ ತಿಂದು ತುಂಬಾ ದಿನ ಆಯ್ತಲ್ಲ. ಹೌದು. ಅವನ ನಂಬರ್ ಬ್ಲಾಕ್ ಮಾಡು. ಬೇರೆ ನಂಬರಿಂದ ಫೋನ್ ಮಾಡಿದ್ರೆ ನನಗೆ ಹೇಳು. ಅವನ ವಿಷಯ ನಾನು ನೋಡ್ಕೋತೀನಿ. ಸರಿ ಅಖಿಲ್, ಹೇಳ್ತೀನಿ. ನನಗೆ ಗೊತ್ತಿಲ್ದಂಗೆ ಅವನ ಜೊತೆ ಮಾತಾಡ್ದ್ಯೋ? ಇನ್ ಮಾತಾಡಲ್ಲ. ಈಗ್ಲೇ ಅವನ ನಂಬರ್ನ ಬ್ಲಾಕ್ ಮಾಡ್ತೀನಿ. ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಿಲ್ಲ. ಅವನ ಬಗ್ಗೆನೇನಾ? ಅಲ್ಲ, ಸ್ವಲ್ಪ ತಲೆನೋವ್ತಾ ಇತ್ತು. ಹೋಗಿ ಟ್ಯಾಬ್ಲೆಟ್ ತಗೋ. ಸರಿ, ಥ್ಯಾಂಕ್ ಗಾಡ್. ಅಖಿಲ್ ಮೊದ್ಲಿಂದೆಲ್ಲ ಕೇಳಿಸ್ಕೊಂಡೇನೋ ಅಂತ ಟೆನ್ಷನ್ ಆಗಿದೆ. ಕೊನೆಲ್ ಬಂದಿರ್ಬೇಕು. ಆದಷ್ಟು ಬೇಗ ಆದಿತ್ಯಂಗೆ ಕೊನೆ ಹಾಡ್ಬೇಕು, ಇಲ್ಲಾಂದ್ರೆ ಹಿಂಗೆ ಟಾರ್ಚರ್ ಕೊಡ್ತಾನೆ. ಏನೇ ಯೋಚನೆ ಮಾಡ್ತಿದ್ಯಾ? ಮೊದ್ಲು ಹೋಗಿ ಟ್ಯಾಬ್ಲೆಟ್ ತಗೋ. ಹೋಗೋ ಹೋಗೋ. ಸ್ವಲ್ಪ ಹೊತ್ತಾದ್ಮೇಲೆ ತಿಂತೀನತ್ತೆ. ಯಾಕಮ್ಮ ಊಟ ಮಾಡದೆ ಎಲ್ರೂ ಹಾಗೆ ನೋಡ್ತಾ ಇದೆಯಲ್ಲ? ನಿಮ್ಮನ್ನ ಹೀಗೆ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಿದೆ ಅಭಿ. ಸ್ವಲ್ಪ ದಿನದ ಹಿಂದೆ ಈ ಮನೆ ಆಸ್ತಿ ಎಲ್ಲ ಕಳ್ಕೊಂಡು ಕಡು ಬಡತನ ಅನುಭವಿಸ್ತಾ ಇದ್ವಿ. ನೀವು ಕಷ್ಟಪಡೋದನ್ನ ನೋಡಕ್ಕಾಗದೆ ನಿಮ್ಮಪ್ಪ ನಾನು ಊರಿಗೆ ಹೋಗ್ಬಿಟ್ವಿ. ಈಗ ಮತ್ತೆ ಆಸ್ತಿ ಬಂದಿದೆ. ನೀವೆಲ್ಲರೂ ಖುಷಿಯಾಗಿದ್ದೀರಾ? ಈ ಖುಷಿಗೆ ಅದೃಷ್ಟಕ್ಕೆಲ್ಲ ಕಾರಣ ಅಭಿ ಮತ್ತೆ ವಸುನೇನಮ್ಮ. ಅವರಿಂದಾನೆ ನಮ್ಮ ಆಸ್ತಿ ಮತ್ತೆ ನಮಗೆ ವಾಪಸ್ ಸಿಕ್ಕಿದ್ದು. ನನಗ ಅಂತ ಅದೃಷ್ಟ ಇದೆಯಾ? ಅತ್ತೆ ಅಮೆರಿಕಾಗಲ್ಲಮ್ಮ, ದುಬೈ ಹೋಗ್ತಿದ್ದಾಳೆ. ಹೋಗ್ತೀನಿ ಕಣೋ, ಯಾವತ್ತಾದ್ರೂ ಒಂದಿನ ಹೋಗ್ತೀನಿ ದುಬೈಗೆ. ನಾವಿನ್ನು ಯಾವ ಅಮೆರಿಕಾಗೂ ಹೋಗಲ್ಲ ಅತ್ತೆ, ಇಲ್ಲೇ ಇರ್ತೀವಿ. ನೀವೆಲ್ಲರೂ ಇಲ್ಲೇ ಒಟ್ಟಿಗೆ ಇರಬೇಕು ಅನ್ನೋದೇ ನನ್ನ ಆಸೆ, ನಿಮ್ಮ ಮಾವನವ್ರ ಆಸೆ. ಈ ಕುಟುಂಬ ಯಾವತ್ತೂ ಒಡಿದಿರೋ ಹಾಗೆ ಅಭಿ ವಸು ತುಂಬಾನೇ ಕಷ್ಟಪಟ್ಟಿದ್ದಾರೆ. ಹಾಗೇನಿಲ್ಲಮ್ಮ, ನಾವಿಬ್ಬರೇ ಅಲ್ಲ, ಎಲ್ಲರೂ ಕಷ್ಟಪಟ್ಟಿದ್ದೀವಿ. ಒಬ್ಬರು ಸಹಾಯ ಮಾಡಿದ್ದೀವಿ, ಬೆಂಬಲವಾಗಿದ್ದೀವಿ. ಎಲ್ರೂ ಒಟ್ಟಿಗೆ ಇರಬೇಕು ಅಂತ ಎಲ್ರೂ ಅನ್ಕೊಂಡಿದ್ದಕ್ಕೆ ಎಲ್ರೂ ಒಟ್ಟಿಗೆ ಇದ್ದೀವಿ ಅತ್ತೆ. ಈ ಕುಟುಂಬಕ್ಕೋಸ್ಕರ ಕುಟುಂಬದಲ್ಲಿರೋ ಪ್ರತಿಯೊಬ್ಬರೂ ಕಷ್ಟಪಟ್ಟಿದ್ದಾರೆ. ಅಣ್ಣಂದ್ರಿಂದ ಬೇರೆ ಇರಬೇಕು ಅಂತ, ಸ್ವಂತವಾಗಿ ಜೀವನ ಮಾಡಬೇಕು ಅಂತ ಸ್ವಲ್ಪ ದಿನದ ಹಿಂದೆ ನಾನು ಪ್ರಯತ್ನ ಪಟ್ಟಿದ್ದೆ ಅಮ್ಮ. ಅದಕ್ಕೆ ದೇವರು ನನಗೆ ಈ ಶಿಕ್ಷೆ ಕೊಟ್ಟರೋ ಏನೋ. ಈ ಶಿಕ್ಷೆ ಕೂಡ ಒಂದು ಲೆಕ್ಕದಲ್ಲಿ ಒಳ್ಳೇದೇ ಆಯ್ತು. ನಡೆಯಕ್ಕಾಗಲ್ವಲ್ಲ ಅಣ್ಣಂದ್ರು
ನಿನಗೆ ತಮ್ಮನೋ ತಂಗಿನೋ ಆಗಿರ್ತಾರೆ. ನೀನು ಅವ್ರ ಬಗ್ಗೆ ಯೋಚನೆ ಮಾಡಬೇಕು. ನಿನ್ನ ಸ್ವಾರ್ಥ ನೀನು ನೋಡ್ಕೋಬಾರ್ದು, ಸರಿನಾ? ಸಾರಿ ಅಜ್ಜಿ. ಈ ಮಾತಿಗೆ ಏನ್ ಕಮ್ಮಿ ಇಲ್ಲ. ನೀನಿನ್ನು ಚಿಕ್ಕ ಹುಡುಗ ಅಲ್ಲಪ್ಪ, ದೊಡ್ಡವನಾಗಿದ್ಯಾ. ಸ್ವಲ್ಪ ಬುದ್ಧಿ ಬೆಳೆಸ್ಕೊಳ್ಳೋದನ್ ಕಲಿ. ಏನ್ ಸಿಗುತ್ತೋ ಅದನ್ನ ತಿನ್ನೋದು ಕುಡಿಯೋದು ಅಲ್ಲ. ರಾಕಿ ನಿನ್ ತರ ತಿಂಡಿ ಪೋತ ಅಲ್ಲ. ಮೊದಲು ನಿನ್ ಬಾಯಿಗೆ ಬಂದ ಮಾತಾಡೋದನ್ನ ಕಮ್ಮಿ ಮಾಡು. ಹೊಸವ್ರೆ, ನಾಳೆಯಿಂದ ಸ್ವಲ್ಪ ಎಕ್ಸ್ಟ್ರಾ ಹಾಲೇ ತರಿಸಿ. ಯಾರಿಗೂ ತೊಂದರೆ ಆಗೋದು ಬೇಡ. ಸುಖ ಸುಮ್ಮನೆ ರಾಕಿನ ಹರ್ಟ್ ಮಾಡಿದೆ ಹಾರಿಕಾ. ನೀನ್ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಲ್ತ್ಕೋ. ಬಸ್ರಿ ಆಗಿರೋಳು ಯಾಕೋ ಅಡ್ಜಸ್ಟ್ ಆಗ್ಬೇಕು? ಈ ಮಾತನ್ನ ಹೇಳಕ್ಕೆ ನಿಂಗ್ ನಾಚಿಕೆ ಆಗಲ್ವಾ? ಅಷ್ಟಕ್ಕೂ ಜಗಳ ಆಗಿದ್ದು ನಿನ್ನಿಂದಾನೆ ಕಣೆ. ಪ್ರತಿ ಚಿಕ್ಕ ವಿಷಯನೂ ದೊಡ್ಡದು ಮಾಡ್ತೀಯ. ಇದು ಚಿಕ್ಕ ವಿಷಯ ಅಲ್ಲ ಕಣೋ, ಇನ್ನೂ ಹುಟ್ಟದೇ ಇರೋ ಚಿಕ್ಕ ಮಗು ವಿಷಯ. ನಮಗ್ ಬಾಯಿ ಇರೋದ್ರಿಂದ ಹಸುವಾಗ್ತಿದೆ ಅಂತ ಕೇಳ್ತೀವಿ. ಬಾಯಿ ಇಲ್ದೇ ಇರೋ ಮಗು ಹೇಗೋ ಹೇಳುತ್ತೆ? ಹಾರಿಕಾ ಹೇಳ್ತಾಳಲ್ವಾ ಅತ್ತೆ, ಹಸುವಾಗ್ತಿದೆ ಅಂತ ಗೊತ್ತಾಗತ್ತಲ್ವಾ ಹಾರಿಕಂಗೆ? ಹಸುವಾಗಿದ್ದಕ್ಕೇನೆ ಹಾಲ್ ಕುಡಿದು ಮಲ್ಕೊಳ್ಳೋಣ ಅನ್ಕೊಂಡೆ. ಈ ತಾಯಿ ಮಗ ಆ ಇರೋ ಹಾಲನ್ನು ನುಂಗ್ಬಿಟ್ರು ಏನಾದ್ರೂ ಅಂದ್ರೆ ಸಾರಿ ಅಂತಾರೆ. ಇದನ್ನಿಲ್ಲೇ ಬಿಡು. ಅದಕ್ಕೆ ಮತ್ತೆ ಹೀಗಾಗ್ದಿರೋ ಥರ ನೋಡ್ಕೋ ಬಸ್ಸು. ಹಾರಿಕಾ ಜವಾಬ್ದಾರಿ ನಮ್ಮೆಲ್ರದು. ಅವಳಿಗೆ ಕಷ್ಟ ಆಗ್ದಿರೋ ಥರ ನೋಡ್ಕೋಬೇಕು. ಕಡೆ ನೋಡಕ್ಕೂ ಭಯ ಪಡ್ತಾಳೆ. ಏನದ್ಕೆ? ಅಷ್ಟೇ ಅಲ್ವಾ? ವಸು ಅಷ್ಟು ಕೆಟ್ಟೋಳಲ್ಲ ಅದಕ್ಕೆ. ಅವಳೇನೇ ಮಾಡಿದ್ರು ಅದ್ರಲ್ಲಿ ಒಂದು ಅರ್ಥ ಇರುತ್ತೆ. ಹಾಗೆ ನಿನ್ನ ನಂಬಿಸಿದಾಳದ್ಕೆ. ನಿನ್ನ ನಂಬಿಕೆನ ಗಳಿಸ್ಕೊಂಡಿದ್ದಾಳೆ. ವಸು ನೀನ್ ಅಂದ್ಕೊಂಡಿರೋ ಅಷ್ಟು ಒಳ್ಳೆವಳೇನಲ್ಲ ಅದಕ್ಕೆ. ನಾನ್ ಬಸ್ರಿ ಅಲ್ವಾ ಅತ್ತೆ? ನಾನ್ ಸುಳ್ಳು ಹೇಳ್ತೀನ? ದಿನ ವಸು ಅಕ್ಕ ನನಗ್ ಕೊಡೋ ಟಾರ್ಚರ್ಗೆ ನನಗ್ ಭಯ ಆಗಿ ಹಸಿವು ಕೂಡ ಆಗ್ತಿರ್ಲಿಲ್ಲ, ನಿದ್ದೆ ಕೂಡ ಬರ್ತಿರ್ಲಿಲ್ಲ. ಹೌದು ಅದಕ್ಕೆ. ನೋಡು ಇವಳು ಹೇಗ್ ಸೊರ್ಗ್ ಹೋಗಿದ್ದಾಳೆ ಅಂತ. ಮನೇಲಿ ಎಲ್ರೂ ಕುಂಬಳಕಾಯಿ ತರ ಇದೀವಿ, ಇವಳು ನೋಡಿದ್ರೆ ನುಗ್ಗೆಕಾಯಿ ತರ ಇದ್ದಾಳೆ. ಹೀಗಂದ್ರೆ ಸಾಕು. ಅದಕ್ಕೆ ಏನ್ ಮಾಡ್ತಿದ್ಯಾ? ಬಸರಿ ಹೆಣ್ಣನ್ನು ಕೆಳಗ್ ಬೀಳಿಸ್ತೀಯೋ ಹೇಗೆ? ನಿನ್ಗ ಅರ್ಥ ಆಗ್ಲಿ ಅಂತ ಹಾಗೆ ಮಾಡ್ದೆ ಅದಕ್ಕೆ. ಇವಳು ನನ್ಗೆ ಮಗಳ ಸಮಾನ. ಇವಳಿಗೆ ನಾನು ಹಾನಿ ಮಾಡ್ತೀನಾ? ಆಂಟಿ ಇಲ್ಲ ಅಂದಿದ್ರೆ ನಾನು ಯಾವತ್ತೂ ಈ ಮನೆನ, ಈ ಲೋಕನೇ ಬಿಟ್ಟು ಹೊರಟು ಹೋಗ್ತಿದ್ದೆ ಅತ್ತೆ. ಇಷ್ಟು ದಿನ ಆಂಟಿನೇ ನನ್ನ ಕಾಪಾಡಿದ್ದು. ಆ ವಸು ಅಂದ್ರೆ ನನಗೂ ಭಯನೇ ಅದಕ್ಕೆ. ನಾನಂದ್ರೆ ಅವಳಿಗೆ ಗೌರವನೇ ಇಲ್ಲ. ಇವಳನ್ನ ಕಾಪಾಡ್ತಿದೀನಿ ಅಂತ ನನಗೂ ಕೂಡ 2-3 ಸಲ ಹೊಡೆದಿದ್ದಾಳಕ್ಕೆ. ನಾಚಿಕೆ ಬಿಟ್ಟು ಹೇಳ್ತಿದ್ದೀನಿ. ಈ ಮನೆಯಿಂದ ನನ್ನ ಕಳ್ಸಕ್ಕೂ ನೋಡಿದ್ಲು ಅದಕ್ಕೆ. ಮತ್ತೆ ಇಷ್ಟು ದಿನ ನನ್ಗೆ ಯಾಕೆ ವಿಷಯ ಹೇಳಿಲ್ಲ? ನೀವೆಲ್ಲೋ ದೂರದಲ್ಲಿದ್ರಲ್ವಾ ಅತ್ತೆ, ಇಲ್ಲಿನ ವಿಷಯ ಹೇಳಿ ನಿಮಗೆ ಯಾಕೆ ತೊಂದರೆ ಕೊಡೋದು ಅಂತ ಹೇಳಲಿಲ್ಲ ಅತ್ತೆ. ನೀನೀಗ ಬಂದಿದ್ಯಲ್ಲ ಅದಕ್ಕೆ. ಇನ್ನ ವಸು ವಿಷಯನ ನೀನೇ ನೋಡ್ಕೋಬೇಕು. ನೀನೇ ನಮ್ಮನ್ ಕಾಪಾಡ್ಬೇಕು. ಸರಿ, ಹಾಗಿದ್ರೆ ನಾನ್ ನೋಡ್ಕೋತೀನಿ. ನೀವಿನ್ ಹೋಗಿ ಮಲ್ಕೊಳ್ಳಿ. ಥ್ಯಾಂಕ್ಸ್ ಅತ್ತೆ. ಗುಡ್ ನೈಟ್. ಗುಡ್ ನೈಟ್ ಅದಕ್ಕೆ. ಗುಡ್ ನೈಟ್ ಅದಕ್ಕೆ.
ಆಸ್ತಿ ಸಿಗುತ್ತೋ ಅನ್ನೋ ಖುಷಿ ಹಾರಿಕಾಲಿಲ್ಲ. ಅದಕ್ಕೂ ಮುಂಚೆ ಅವಳು ಅಖಿಲ್ನ ಎಷ್ಟು ಅವಮಾನ ಮಾಡಿದಳಂತ ನಿನಗೆ ಗೊತ್ತು. ಅಖಿಲ್ ಟೆಂಡರ್ ವಿಷಯದಲ್ಲಿ ಅಖಿಲ್ನ ಚೀಟ್ ಮಾಡಿ ಆದಿತ್ಯಗೆ ಫೇವರ್ ಮಾಡಬೇಕಂತ ನೋಡಿದ್ಲು. ಅಂಥವಳು ಸಡನ್ ಆಗಿ ಚೇಂಜ್ ಆಗಿದ್ದಾಳೆ ಅಂತಂದ್ರೆ ನನಗೇನೋ ಡೌಟು. ಚೆನ್ನಾಗಿದೆ ರೀ. ಕೋಪದಲ್ಲಿ 1000 ಮಾತು ಹೇಳ್ತಾರೆ, 1000 ಕೆಲಸ ಮಾಡ್ತಾರೆ. ಕೋಪ ಕಮ್ಮಿ ಆದ್ಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಹಾರಿಕಾಲಿ ಅಂಥ ರಿಯಲೈಸೇಷನ್ನೇ ಬಂದಿರೋದು. ನಿಮ್ಗೆ ಹಾರಿಕಾಲಿ ರಿಯಲೈಸೇಷನ್ ಕಾಣಿಸ್ತಿರ್ಬೋದೇನೋ, ನನಗ್ ಮಾತ್ರ ರಿವೆಂಜ್ ಕಾಣಿಸ್ತಾ ಇದೆ. ನೀವ್ ಮತ್ತೆ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ ರೀ. ನಿನ್ನೆ ರಾತ್ರಿ ಕೂಡ ಹೀಗೆ ಹಾರಿಕಾ ಮೇಲೆ ಅನುಮಾನ ಪಟ್ರಿ. ಹಾ ಸರಿ, ನೀವು ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ. ಅತ್ತೆ ಜೊತೆ ಸೇರಿ ಹಾರಿಕಾ ಹೋಗ್ತಾ ಹೋಗ್ತಾ ಇಂಥ ಕೆಲಸಗಳು ಮಾಡ್ಬೋದು. ಅಮ್ಮನಿಂದ ನಿಮ್ಮನ್ನ ಬಯಸ್ಬೋದೇನೋ. ನೀವು ಕೇರ್ಫುಲ್ ಆಗಿರಿ. ಸರಿ ರೀ, ನೀವಿಷ್ಟೊಂದು ಹೇಳ್ತಿದ್ದೀರಾ ಅಂದ್ಮೇಲೆ ನಾನು ಯೋಚನೆ ಮಾಡ್ತೀನಿ. ನಡೀರಿ. ಎಷ್ಟು ಧೈರ್ಯ ನಿನಗೆ? ನನ್ನ ಮಜುಳನೇ ಮುಟ್ತೀಯಾ ನೀನು? ನನ್ ರೋಮಿಯನ್ ಟಚ್ ಮಾಡ್ತೀಯಾ? ನನ್ ಸಲೀಮ್ನ ಮುಟ್ತೀಯಾ? ಇವನು ಮಜ್ನು, ರೋಮಿಯೋ, ಸಲೀಮಾ ನನ್ನ ದೇವದಾಸ್ ಕೂಡ ಕಣೆ. ನೋಡಕ್ ಒಳ್ಳೆ ಡುಮ್ಮಗೆ ಎಮ್ಮೆ ತರ ಇದ್ದಾನೆ. ಇವನಿಲ್ಲವರ? ಹೌದು ಕಣೆ, ಅವನು ದರಿದ್ರವಾಗಿದ್ದಾನೆ, ಕೆಟ್ಟದಾಗಿದ್ದಾನೆ, ಪಾಪಿಷ್ಟ ನೀಚ ನಿಕೃಷ್ಟವಾಗಿದ್ದಾನೆ. ಹಾಗಿದ್ರೆ ನಿನಗೇನೆ? ಇನ್ಯಾರು ಸಿಗದೆ ಇರೋ ತರ ನನ್ ರಾಜನ ಹಿಡ್ಕೋತೀಯ? ನಿನ್ನ ಕತೆ ಮುಗೀತು ಕಣೆ. ನನ್ನೇ ಹಿಡ್ಕೋತೀಯೇನೆ ನಿನ್ನ? ಇರು ರಾಜ. ಅಯ್ಯೋ ರಾಜ, ನಿನ್ಗೇನಾಗ್ಲಿಲ್ಲ ಅಲ್ವಾ? ಲೇ, ನನ್ ರಾಜನೇ ತಳ್ತೀಯ ನೀನು? ನಿನ್ನ ನನ್ ರಾಜನ ಹೊಡಿತೀಯ ನಿನ್ನ? ನನ್ನೇ ಹೊಡಿಯಕ್ ನೋಡ್ತೀಯ? ಏನ್ರಿ ಹಿಂಗ್ ಹೊಡಿತಿದ್ದೀರಾ? ನಿನ್ನ ನಿನ್ನ ನಾನು ಹೇಳೋದು ಸ್ವಲ್ಪ ಕೇಳಿ. ಬಿಡಿ ಬಿಡಿ. ಇವಳ ಸಾಕ್ಬಿಡ್ತೀನಿ. ನಿನ್ನೇ ಹಿಡ್ಕೋತಾಳ? ಅಂತ ಹೇಳ್ತೀನಿ. ಆಯ್ತು, ಅವ್ರು ಬಿದ್ದೋಗ್ತಾ ಇದ್ರು, ನಾನೇ ಹಿಡ್ಕೊಂಡೆ. ನೀನೇ ಹಿಡ್ಕೊಂಡ್ಯಾ? ಬೇಡ ರಾಜ, ನಿನ್ನ ಕೈಗಳು ನನ್ನನ್ನೇ ಮುಟ್ಬೇಕು, ನಿನ್ನ ತುಟಿಗಳು ನನ್ನ ಕೆನ್ನೆಗೆ ಮುತ್ಕೊಡ್ಬೇಕು, ನಿನ್ನ ಬಾಯಿ ನನ್ನೇ ಕರಿಬೇಕು. ನೀನು ನನ್ ಸ್ವಂತ ರಾಜ. ಛೇ, ಇವಳು ಹೇಳ್ತಿರೋ ಮಾತು ಕೇಳ್ತಿದ್ರೆ ಫೀಲಿಂಗ್ಸ್ ಎಲ್ಲ ಸತ್ತೋಗೋ ತರ ಇದೆ. ನಂಗೆ ಹೊಡ್ದೆ ಅಲ್ವೇನೆ? ನಿನ್ ವಿಷಯ ಆಮೇಲೆ ಬಂದು ನೋಡ್ಕೋತೀನಿ ಕಡೆ. ಯಾವಾಗಾದ್ರೂ ಬಾರೆ. ಒಬ್ಳೆ ಬಂದ್ರು ಪರವಾಗಿಲ್ಲ, 10 ಜನರ ಜೊತೆ ಬಂದ್ರು ಪರವಾಗಿಲ್ಲ, 10 ಸಲ ಬಂದ್ರು ಪರವಾಗಿಲ್ಲ, ನಾನ್ ರೆಡಿ. ತೋಡೆ ತಟ್ ಸವಾಲ್ ಹಾಕ್ತಿದ್ದೀನಿ, ನೋಡ್ಕೋತೀನಿ. ಹೋಗೆ. ಏನ್ರಿ ನೀವು? ಯಾಕ್ರಿ ಅವ್ರ ಜೊತೆ ಜಗಳ ಮಾಡ್ತೀರಾ? ನಿನಗ್ ಗೊತ್ತಿಲ್ಲ ರಾಜ, ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ತಾಳೆ, ಆದ್ರೆ ಸೌತಿ ಬರೋದನ್ನ ಸಹಿಸ್ಕೊಳಲ್ಲ. ಒಳ್ಳೆ ಫಿಗರ್ ನ ಮಿಸ್ ಮಾಡೋದಿಯಲ್ಲೇ ಮುದಿಗೂಬೆ. ಯಾಕೆ ಬಂದಿದ್ದು? ನಿನಗೆ ಅಡಿಗೆ ಮಾಡಿ ಹಾಕೋಣ ಅಂತ ಬಂದೆ ರಾಜ. ನಿಮ್ ಅಡಿಗೆ ಕೆಟ್ಟದಾಗಿರುತ್ತೆ ಅಂತ ಮೊನ್ನೆ ತಾನೇ ಹೇಳಿದ್ನಲ್ವಾ, ಮತ್ತೆ ಯಾಕೆ? ಈ ಸಲ ಹಾಗಾಗಲ್ಲ ರಾಜ, ಘಮ ಘಮ ಅನ್ನೋ ಅಡಿಗೆ ಮಾಡಿ ಹಾಕ್ತೀನಿ. ಸರಿ, ಬೇಗ ಬೆಂಕಿ ಹಾಕೊಳ್ಳಿ. ಏನಂದ ರಾಜ? ಅದೇ ರೀ, ಬೇಗ ಹೋಗಿ ಅಡಿಗೆ ಮಾಡಿ ಅಂತ ಹೇಳ್ದೆ. ನನ್ ರಾಜಂಗ್ ನಾನಂದ್ರೆ ಎಷ್ಟು ಪ್ರೀತಿನೋ. ರಕ್ತ ಬರ್ತಿದೆ. ಯಾಕೆ ರಾಕಿ, ಏನಾಯ್ತು? ಅಜ್ಜಿ ಕಾಲ್ಗೆ ಗಾಯ ಆಗಿದೆ ಮಮ್ಮಿ. ಅಯ್ಯೋ, ರಕ್ತ ಬರ್ತಾ ಇದೆ. ರಾಕಿ, ಬೇಗ ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬಾ. ಆಯ್ತು ಮಮ್ಮಿ. ಮಮ್ಮಿ ತಗೊಳ್ಳಿ ಮಮ್ಮಿ.
ಇಷ್ಟು ಪ್ರೀತಿ ತೋರ್ಸೋರ್ನ ಸುಮ್ನೆ ಅಪಾರ. ನೀವಿಬ್ರು ಪ್ರೀತಿಯಿಂದ ನೋಡಿದ್ಮೇಲೆ ನೋವು ಪೂರ್ತಿ ಕಮ್ಮಿ ಆಗೋಯ್ತು. ರಾತ್ರಿ ನಾನು ಆಡಿದ ಮಾತುಗಳಿಂದ ನಿನಗೆ ಬೇಜಾರಾಯ್ತಾ? ಸಾರಿ ಕಂದ. ಅತ್ತೆ ವಸ್ಸು ಅಕ್ಕನ್ನ ಚೆನ್ನಾಗಿ ಹೊಗಳಿದ್ರು. ಈಗ ಅತ್ತೆ ಕೈಲೇ ವಸ್ಸು ಅಕ್ಕನ್ನ ಬಯಸ್ತೇನೆ. ವಸು ಮೇಡಮ್ ಹೇಳಿ. ಸೇಟು ಅವರೇ, ಹೊಸ ಒಡವೆಗಳು ಬಂದಿದ್ಯಾ? ಬಂದಿದೆ ಮೇಡಮ್, ತುಂಬಾ ವೆರೈಟೀಸ್ ಬಂದಿದೆ. ಒಂದ್ಸಲ ಒಡವೆಗಳನ್ನ ತಗೊಂಡು ನಮ್ಮ ಮನೆಗೆ ಬರ್ತೀರಾ? ನಾನು ತಗೋಬೇಕು. ಖಂಡಿತ ಮೇಡಮ್, ಅರ್ಧ ಗಂಟೆಲಿ ಬರ್ತೀನಿ. ಥ್ಯಾಂಕ್ ಯು ಸೇಟು ಅವರೇ. ಏನೇ ನೀನಾ ಆಂಟಿ? ನಾನು ಯಾರು ಅನ್ಕೊಂಡು ಭಯಪಟ್ಟೆ. ಯಾಕೆ? ವಸು ಫೋನಿಂದ ವಸು ಧ್ವನಿಲಿ ಸೇಟುಗೆ ಫೋನ್ ಮಾಡಿ ಮನೆಗೆ ಒಡವೆ ತಗೊಂಡ್ ಬಾ ಅಂತ ಹೇಳ್ದೆ. ನಾವು ಅತ್ತೆಯಿಂದ ವಸ್ಸು ಅಕ್ಕನ್ನ ಬಯಸ್ಬೇಕು ಅನ್ಕೊಂಡ್ರೆ ಅತ್ತೆ ನೋಡಿದ್ರೆ ವಸ್ಸು ಅಕ್ಕನ್ನ ನೆತ್ತಿ ಮೇಲೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಫ್ರೆಶ್ ಆಗಿ ಒಂದ್ ಪ್ಲಾನ್ ಮಾಡಿದೀನಿ. ಏನ್ ಮಾಡಿದ್ರು ನಾವಿಬ್ರು ಒಟ್ಟಿಗೆ ಸೇರ್ಕೊಂಡ್ ಮಾಡ್ಬೇಕು ಅನ್ಕೊಂಡ್ವಲ್ಲ. ಒಟ್ಟಿಗೆ ಮಾಡೋಣ. ಪ್ಲಾನ್ ಹೇಳ್ತೀನಿ, ಕೇಳು. ಹಾ, ಇದು ಪ್ಲಾನ್. ಸೂಪರ್ ಆಗಿ ಪ್ಲಾನ್ ಮಾಡಿದ್ಯಾ ಕಣೆ. ಎಲ್ರ ಮುಂದೆ ವಸು ಫೂಲ್ ಆಗೋದ್ ಗ್ಯಾರಂಟಿ. ಅದೇ ಅಲ್ವಾ ನಮ್ ಗುರಿ. ಅತ್ತೆ ದೃಷ್ಟಿಲಿ ವಸ್ಸು ಅಕ್ಕ ದಿನೇ ದಿನೇ ಕೆಳಮಟ್ಟಕ್ಕೆ ಹೋಗ್ಬೇಕು. ವಸ್ಸು ಅಕ್ಕ ಅಂದ್ರೆ ಅತ್ತೆ ಉರ್ದು ಬೀಳೋ ಹಾಗೆ ಮಾಡ್ಬೇಕು, ಅಸಹ್ಯ ಪಡ್ಬೇಕು. ನೀನ್ ಸಾಮಾನ್ಯದೊಳಲ್ಲ ಕಣೆ, ನಿಧಾನವಾಗಿ ಮೇನ್ ವಿಲನ್ ಆಗ್ತಿದ್ಯಾ. ಕಾಂಗ್ರಾಟ್ಸ್. ಇಷ್ಟ್ ದಿನ ನೀನ್ ಒಳ್ಳೇಳು ಅಂತ ಅನ್ಕೊಂಡಿದ್ದೆ, ಹೀಗ್ ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿ. ಅಷ್ಟಕ್ಕೂ ಒಡವೆ ತಗೋತೀರೋ ಇಲ್ವೋ ಅಂತ ಹೇಳಿ ಮೇಡಮ್. ಸೇಟುಜಿ, ನಿಮ್ಗೆ ಆಮೇಲೆ ಕಾಲ್ ಮಾಡ್ತೇನೆ. ನೀವೀಗಿನ್ನ ಹೊರಡ್ಬೋದು. ಸೇಟುನ್ ಯಾಕೆ ಕಳಿಸ್ತಿದ್ದೀರಾ ಭಾವ? ಒಡವೆ ತಗೊಳ್ಳಿ. ವಸ್ಸು ಅಕ್ಕ ಆಸೆ ಪಟ್ಟಿದ್ರಲ್ವಾ? ಮತ್ತೆ ನಮ್ಮನ್ನ ಆಟ ಆಡಿಸ್ತಾರೆ. ಒಡವೆ ತಗೊಳ್ಳಿ ಅಭಿ. ಬೇಕಾಗಿಲ್ಲ, ನೀವು ಹೊರಡಿ ಸೇಟು ಅವರೇ. ಆಗ್ಲಿ ಅಭಿ ಅವರೇ. ಅಕ್ಕಪಕ್ಕದ ಮನೆಯವ್ರ ಮುಂದೆ, ಸೇಟು ಮುಂದೆ ಮನೆ ಮರ್ಯಾದೆ ತೆಗೆದ್ಬಿಟ್ಟಿಲ್ಲ ವಸ್ಸು. ಆಗ್ಲೇ ನಿಂದು ವಿಶಾಲ ಹೃದಯ ಅನ್ಕೊಂಡೆ. ಇಷ್ಟು ಸಂಕುಚಿತವಾಗಿ ಯೋಚನೆ ಮಾಡ್ತೆ ಅಂತ ಗೊತ್ತಿರ್ಲಿಲ್ಲ. ನಾವೆಲ್ಲ ಆಸ್ತಿ ಕಳ್ಕೊಂಡಾಗ ಎಲ್ರ ಮೇಲೆ ನಿನಗಿರೋ ಔನ್ನತ್ಯನ ನೋಡ್ದೆ. ಆಸ್ತಿ ಬಂದ ಮೇಲೆ
ನಿನ್ ಬುದ್ಧಿ ಯಾಕೆ ಬದಲಾಯ್ತು? ನನ್ನ ಮೇಲೆ ನೀನ್ ತೋರ್ಸೋ ಪ್ರೀತಿ ಕೂಡ ಸುಳ್ಳ? ನನ್ನ ಮುಂದೆ ಒಂಥರ, ನಾನು ಇಲ್ದೇ ಇರೋವಾಗ ಇನ್ನೊಂಥರ ಇದ್ದು ನಾಟಕ ಮಾಡ್ತಿದ್ಯಾ? ಅಭಿ ಯಾವತ್ತೂ ಹಾಗೆ ನಡ್ಕೊಂಡಿಲ್ಲ. ಅಭಿ ಹೆಂಡತಿಯಾಗಿ ಅವನ ಗೌರವನ ನೀನು ಉಳಿಸ್ಕೋಬೇಕು. ಅಭಿ ತಲೆ ತಗ್ಸೋ ಹಾಗೆ ಮಾಡ್ಬೇಡ. ತಪ್ಪು ಮಾಡಿದ್ದೀನಿ ಅತ್ತೆ, ಕ್ಷಮಿಸಿ. ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ಬಿಡು ಆಂಟಿ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಆರೋಪ ಮಾಡೋರಿಗೆ ಅವರ ಪ್ರಾಮಾಣಿಕತೆ ಗೊತ್ತು. ಯಾರು ಆರೋಪ ಮಾಡಿದಭಿ? ನೀವು ನಂಬ್ತಾ ಇರೋದು ಯಾವುದು ನಿಜ ಅಲ್ಲಮ್ಮ. ಹೊಸವರು ಸೇಟುಗೆ ಫೋನ್ ಮಾಡಿಲ್ಲಮ್ಮ. ಮಾಡಿದ್ದೀನಿ ಅಂತ ಯಾಕೆ ಸುಳ್ಳು ಹೇಳ್ತಿದ್ದಾರಂತಂದ್ರೆ ಅದು ನಿಮ್ಮ ಸದ್ಯದಲ್ಲೇ ಗೊತ್ತಾಗುತ್ತೆ. ಹೊಸವರು ನನ್ನ ಗೌರವ ಉಳಿಸೋದಲ್ಲ, ನಾವೆಲ್ಲರೂ ಸೇರಿ ಹೊಸವ್ರ ಗೌರವನ ಕಾಪಾಡ್ಕೋಬೇಕು. ಆಸ್ತಿಗೋಸ್ಕರ, ಒಡೆಯೋಗೋಸ್ಕರ, ಸೀರೆಗೋಸ್ಕರ ಆಸೆ ಪಡೋ ವ್ಯಕ್ತಿ ಅಲ್ಲ ಅವರು. ಈ ಕುಟುಂಬಕ್ಕೋಸ್ಕರ ಅವಶ್ಯಕತೆ ಬಿದ್ದರೆ ತನ್ನ ಜೀವ ಕೊಡೋಕ್ಕೂ ಸಿದ್ಧ ಅವರು. ಈ ಮನೆಗೋಸ್ಕರ ನಾನು ಇಡೀ ಆಸ್ತಿನೇ ಬಿಟ್ಟಿದ್ದೆ. ಆದರೆ ಹೊಸವರು ಅವರ ಜೀವನನೇ ತ್ಯಾಗ ಮಾಡಿದ್ದಾರೆ. ಅಂತ ಹೊಸವ್ರನ್ನ ನೀವು ತಪ್ಪಾಗಿ ತಿಳ್ಕೊಂಡ್ರೆ ನನಗೆ ಬೇಜಾರಾಗುತ್ತಮ್ಮ. ಐ ಆಮ್ ಸಾರಿ. ಮಗು ತರ ನೋಡ್ಕೋಬೇಕೋ ಏನೋ. ಬನ್ನಿ ಅದ್ಕೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅದ್ಕೆ. ನೀವ್ ಯಾವಾಗ ಬಂದ್ರಿ? 2 ದಿನ ಆಯ್ತು. ಅಣ್ಣನೂ ಬಂದ್ರಾ? ಇಲ್ಲ. ನಿಮ್ ಮನೆಯವ್ರು ಹೇಗಿದ್ದಾರೆ? ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಇನ್ನು ಗೊತ್ತಿಲ್ಲ ಅದ್ಕೆ. ಯಾವಾಗ ಬಂದ್ರಿ ಸಿಸ್ಟರ್? ಈಗ ತಾನೇ ಬಂದೆ. ಇರಿ, ಹಾರಿಕನ್ ಕರೀತೀನಿ. ಬನ್ನಿ ಅದ್ಕೆ, ಕೂತ್ಕೊಳ್ಳಿ ಬನ್ನಿ. ಹಾರಿಕಾ ಪ್ರೆಗ್ನೆಂಟ್ ಅನ್ನೋ ವಿಷಯ ನಿಮಗೆ ಗೊತ್ತಾ ಅದ್ಕೆ? ಗೊತ್ತು ಅದ್ಕೆ. ಹಾಗಿದ್ಮೇಲೆ ಬಸ್ರಿ ಆಗಿರೋ ಮಗಳ ಮನೆಗೆ ಖಾಲಿ ಕೈಯಲ್ಲಿ ಬಂದಿದ್ರಲ್ಲ ಯಾಕೆ? ಫ್ರೂಟ್ಸು ಸ್ವೀಟ್ಸು ತಗೊಂಡ್ ಬರ್ಬೇಕಲ್ವಾ? ಸಾರಿ ಅದ್ಕೆ, ಒಂದ್ ಕಾಲದಲ್ಲಿ ನಮ್ಮ ಹತ್ರ ಆಸ್ತಿ ಇತ್ತು, ಈಗೇನು ಇಲ್ಲ. ಯಾಕೆ ಇವರು ಡಲ್ ಆಗಿದ್ದಾರೆ? ಹಾರಿಕಾ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ಖುಷಿ ಇವ್ರ ಮುಖದಲ್ಲಿ ಕಾಣಿಸ್ತಿಲ್ವಲ್ಲ, ಯಾಕೆ? ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಒಂಟಿಯಾಗಿ ಕಷ್ಟಪಡ್ತಾ ಏನೋ ಸಂಪಾದನೆ ಮಾಡಿ
ಮಾಡಿರೋ ಸಾಲಕ್ಕೆ ಬಡ್ಡಿ ಕಟ್ತಾ ಇದ್ದೀನಿ. ಹಾರಿಕಾಗೆ ಅಂತ ತಗೊಂಡ್ ಬರೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ನಿಮ್ ಹತ್ರ ಇಲ್ಲ ಅಂದ್ರೆ ಏನು? ಇಲ್ಲಿ ಹಾರಿಕನ್ಗೆ ಯಾವ ಕೊರತೆನೂ ಇಲ್ಲ. ನಾವ್ ಚೆನ್ನಾಗಿ ನೋಡ್ಕೋತಿದೀವಿ. ಅಭಿ, ಏನಣ್ಣ? ಇವರಿಷ್ಟು ತಗ್ಗಿ ಬಗ್ಗೆ ಮಾತಾಡ್ತಿರೋದು ಇದೇ ಫಸ್ಟ್ ಟೈಮ್. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಷ್ಟೊಂದು ಡಲ್ಲಾಗಿದ್ದಾರಣ್ಣ? ನಮ್ಮ ವಂಶದ ಕುಡಿನ ಹೆತ್ಕೊಡ್ತಿರೋ ಹಾರಿಕಾಗೆ ನಾವೇನು ಕಮ್ಮಿ ಮಾಡಲ್ಲ. ನಿಮ್ಗಲ್ಲಿ ಕಷ್ಟ ಆಗ್ತಿದ್ರೆ ನೀವು ಕೂಡ ಇಲ್ಲೇ ಇರ್ಬೋದು. ಇನ್ನೂ ಆ ಪರಿಸ್ಥಿತಿ ಬಂದಿಲ್ಲ ಅದಕ್ಕೆ. ಹಾರಿಕಾ ಬಂದು ತುಂಬಾ ಹೊತ್ತಾಯ್ತು, ನೀವಳನ್ನ ಮಾತಾಡಿಸ್ಲೇ ಇಲ್ಲ. ನೀನು ಕೂಡ ಏನ್ ಹಾರಿಕಾ, ಇಷ್ಟೊತ್ತಾದ್ರೂ ನಿಮ್ಮಮ್ಮನ ಜೊತೆ ಒಂದ್ ಮಾತು ಆಡ್ಲಿಲ್ಲ? ಅಂದ್ರೆ ನೀವು ಮಾತಾಡ್ತಿದ್ರಲ್ಲ ಅತ್ತೆ, ಮಧ್ಯದಲ್ಲಿ ನಾನ್ಯಾಕೆ ಮಾತಾಡೋದು ಅಂತ. ಆ ಕಡೆ ಚಾಮುಂಡೇಶ್ವರಿ ಚಿಕ್ಕಮ್ಮ ಡಲ್ ಆಗಿದ್ದಾರೆ, ಈ ಕಡೆ ಹಾರಿಕಾ ಟೆನ್ಷನ್ ಆಗಿದ್ದಾಳೆ. ಏನಾಗಿದೆ ಇವರಿಬ್ರಿಗೂ? ಹಾರಿಕಾ ಪ್ರೆಗ್ನೆಂಟ್ ಆಗಿದ್ದು ಆಂಟಿಗೆ ಇಷ್ಟ ಇಲ್ಲ ಅನ್ಸತ್ತೆ. ಪ್ರೆಗ್ನೆನ್ಸಿ ಇಲ್ಲ ಅಂದಿದ್ರೆ ಅವಳು ಡಿವೋರ್ಸ್ ತಗೊಂಡು ಹೊರಟೋಗ್ತಿದ್ಲಲ್ವಾ? ಹಾಗೇನಿಲ್ಲ ಕಣೋ, ಪಾಪ ನಿಮ್ಮತ್ತೆ ಕಷ್ಟದಲ್ಲಿದಾರಲ್ವಾ. ಎಂತ ಕಷ್ಟದಲ್ಲಿದ್ರು ಹೆತ್ತ ಮಗಳು ತಾಯಿ ಆಗ್ತಿದ್ದಾಳೆ ಅಂದ್ರೆ ಖುಷಿ ಪಡ್ಬೇಕಲ್ವಾ? ಅವಳು ಯಾರಿಂದ ಹೊಟ್ಟೆ ಬರ್ಸ್ಕೊಂಡಿದ್ದಾಳೆ ಅಂತ ಗೊತ್ತಾದ್ರೆ ನೀವೆಲ್ರೂ ಅಳ್ತೀರಾ. ನಮ್ಮ ಮಮ್ಮಿಗೆ ತುಂಬಾ ಖುಷಿಯಾಗಿದೆ ಅತ್ತೆ. ಈಗೇನೋ ವರ್ಕ್ ಟೆನ್ಷನ್ ಅಲ್ಲಿ ಆಗಿದ್ದಾರೆ ಅಷ್ಟೇ ಅಲ್ವಾ ಮಮ್ಮಿ? ನಾವು ಮೇಲ್ಗಡೆ ಹೋಗಿ ಮಾತಾಡೋಣ. ಬಾ ಮಮ್ಮಿ ಬಾ. ಖಂಡಿತವಾಗ್ಲೂ ಹಾರಿಕಾ ಏನೋ ಮುಚ್ಚಿಡ್ತಿದ್ದಾಳೆ ರೀ. ಯಾವ್ದಕ್ಕೂ ಟೆನ್ಷನ್ ಆಗಿದ್ದಾಳೆ. ನಂಗೂ ಹಾಗೆ ಅನಿಸ್ತಿದೆ ಅದಕ್ಕೆ. ನನ್ನ ಹತ್ರನೂ ಹಾರಿಕಾ ಸಸ್ಪಿಷಿಯಸ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ. ನನ್ನ ನೋಡಿದ ತಕ್ಷಣ ಟೆನ್ಷನ್ ಆಗ್ತಿದ್ದಾಳೆ. ನಮ್ಮುಂದೆ ಮಾತ್ರ ಅಲ್ಲ ಅಖಿಲ್, ಅವ್ರ ಅಮ್ಮನ್ ಮುಂದೆನೂ ಹಾರಿಕಾ ಟೆನ್ಷನ್ ಆಗಿದ್ಲು. ಇಷ್ಟು ದಿನ ಅವ್ರಮ್ಮ ಬಂದಾಗ ಹಾರಿಕಾ ಎಷ್ಟೊಂದು ಖುಷಿ ಪಡ್ತಿದ್ಲು. ಇಬ್ರು ಸೇರಿ ಏನ್ ಪ್ಲಾನ್ ಮಾಡ್ತಾರೋ ಅಂತ ನಾವೆಲ್ಲರೂ ಟೆನ್ಷನ್ ಆಗ್ತಿದ್ವಿ. ಈಗ ಹಾರಿಕನ್ನ ನೋಡಿ ಅವ್ರನ್ನ ನೋಡಿ ಹಾರಿಕಾ ಇಬ್ರು ಟೆನ್ಷನ್ ಆಗ್ತಿದ್ದಾರೆ. ಇಲ್ಲಿ ತನಕ ಯಾವತ್ತು ಹಾರಿಕಲ್ಲಿ ಇಂಥ ಬಿಹೇವಿಯರ್ ಇರಲಿಲ್ಲ ಅಣ್ಣ. ಒಂದೋ ದಿಮಾಗ್ ತೋರಿಸ್ತಿದ್ಲು, ಇಲ್ಲ ಕುತಂತ್ರ ವಿನಯ ತೋರಿಸ್ತಿದ್ಲು. ಈಗ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿದ್ದಾಳೆ. ಅವಳಲ್ಲಿ ನಿರ್ಭೀತಿ ಭಯ ಎರಡು ಒಂದೇ ಸಲ ಕಾಣಿಸ್ತಿದೆ. ಅವಳಿಗೆ ಪ್ರೆಗ್ನೆನ್ಸಿ ಬಂದ್ಮೇಲೆ ಹಾರಿಕಲಿ ಈ ಚೇಂಜ್ ಆಗಿದೆ ಅಣ್ಣ. ಹಾರಿಕಾ ನಮ್ಮ ಹತ್ರ ಏನ್ರಿ ಮುಚ್ಚಿಡ್ತಾಳೆ? ಆ ಸೀಕ್ರೆಟ್ ಏನಾಗಿರ್ಬೋದು? ಬೇಗ ಆಸ್ತಿ ಬೇಕು ಅಂತಾಳೆ. ಆಸ್ತಿ ತಗೊಂಡು ಅವಳೇನ್ ಮಾಡಕ್ ಹೊರಟಿದ್ದಾಳೆ? ಆತರ ಪಟ್ಟು ನೀನ್ ಹಾರಿಕಂಗೆ ಆಸ್ತಿ ಕೊಡ್ಬೇಡ ಅಣ್ಣ. ಅವಳು ಯಾವಾಗ ಹೇಗ್ ಬದಲಾಗ್ತಾಳೆ ಅಂತ ನಮ್ಗೆ ಗೊತ್ತಿಲ್ವಲ್ಲ. ಅವಳ ಹತ್ರ ತುಂಬಾ ಹುಷಾರಾಗಿರ್ಬೇಕು. ಆ ವಿಷಯನೆಲ್ಲ ನಾವು ಯೋಚನೆ ಮಾಡ್ತೀವಿ ವಕೀಲ್. ನೀನು ಸುಮ್ಮನೆ ನಿನ್ನ ಮನಸ್ಸನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡ. ಈಗ ನಿನಗೆ ನೆಮ್ಮದಿ ತುಂಬಾನೇ ಮುಖ್ಯ. ಹಾರಿಕಾ ಬಿಹೇವಿಯರ್, ಅವಳು ಮಾಡೋ ಜಗಳ ನೋಡ್ತಿದ್ರೆ ನನ್ಗೆಲ್ಲರನ್ನ ನೆಮ್ಮದಿ ಸಿಗುತ್ತೆ. ಹಾರಿಕನ್ ಬಗ್ಗೆ ನಮಗ್ ಬಿಟ್ಬಿಡು ಅಖಿಲ್, ನಾವ್ ನೋಡ್ಕೋತೀವಿ. ಅವಳು ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾಳೆ. ಅದಕ್ಕೆ ಬೇಕು ಅಂತಲೇ ನಿಮ್ಮ ಹತ್ರ ಜಗಳ ಮಾಡಿ ಅಮ್ಮನ ಮುಂದೆ ನಿಮ್ಮನ್ನ ಬ್ಲೇಮ್ ಮಾಡ್ತಿದ್ದಾಳೆ. ಹಾರಿಕಾ ಏನ್ ಮಾಡಿದ್ರು ನಾನ್ ಮ್ಯಾನೇಜ್ ಮಾಡ್ತೀನಿ ಅಖಿಲ್. ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಹೋಗಿ ಮಲ್ಕೋ. ಯೋಚನೆಯಿಂದ ನಿದ್ದೆ ಬರ್ತಿಲ್ಲ. ಅದಕ್ಕೆ ಹಸುವು ಕೂಡ ಸಾಯ್ತಿದೆ. ಹಾಗೆ ಮಾಡಿದ್ರೆ ನಿನ್ನ ಆರೋಗ್ಯ ಹಾಳಾಗೋಗುತ್ತೆ ಅಖಿಲ್. ನೀನು ರಿಲ್ಯಾಕ್ಸ್ ಆಗಿರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನಿನ್ನ ಹೆಲ್ತ್ ಬಗ್ಗೆ ನೀನು ಕೇರ್ ತಗೋ. ಬಾಕಿ ವಿಷಯನೆಲ್ಲ ನಾವು ನೋಡ್ಕೊಳ್ತೀವಿ. ನೀನೀಗ ಹೋಗೋ. ಗುಡ್ ನೈಟ್. ಹಾರಿಕಾ ಏನ್ ಮುಚ್ಚಿರ್ತಿದ್ದಾಳೋ ಅಖಿಲ್ಗೆ ಗೊತ್ತಾಗ್ಬಾರ್ದು ರೀ. ನಾವು ಹುಷಾರಾಗಿರ್ಬೇಕು. ಹಾರಿಕಾ ಏನ್ ಮುಚ್ಚಿರ್ತಾ ಇದ್ದಾಳೆ ಅಂತ ಮೊದಲು ನಮಗ್ ಗೊತ್ತಾಗ್ಬೇಕು ರೀ. ಆಮೇಲೆ ನಾವು ವಕೀಲ ಹತ್ರ ಹುಷಾರಾಗಿರ್ಬೋದು. ನಾನ್ ಕಣ್ಣು ಹಿಡಿತೀನಿ ರೀ. ಹಾರಿಕಾ ಮೈಂಡಲ್ಲಿ ಏನಿದೆ ಅಂತ ಆಚೆ ತರ್ತೀನಿ.
ಅವಳ ಸೀಕ್ರೆಟ್ನ ಅವಳ ಬಾಯಲ್ಲೇ ಹೇಳಿಸ್ತೀನಿ. ಇವನ್ ಯಾಕೆ ಮತ್ತೆ ಕಾಲ್ ಮಾಡ್ತಿದ್ದಾನೆ? ಕಟ್ ಮಾಡಿದ್ರೆ ಲಿಫ್ಟ್ ಮಾಡೋ ತನಕ ಕಾಲ್ ಮಾಡ್ತಾನೆ ಇರ್ತಾನೆ. ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ರೆ ಎಲ್ಲಿ ಮನೆಗೆ ಬಂದ್ಬಿಡ್ತಾನೋ ಅಂತ ಭಯ. ಈ ಮನೇಲಿ ಎಲ್ರಿಗೂ ನಾನು ಟೆನ್ಷನ್ ಕೊಡ್ತಿದ್ರೆ ನನಗೆ ಇವನ್ ಟೆನ್ಷನ್ ಕೊಡ್ತಿದ್ದಾನೆ. ಹಲೋ, ಮಾರ್ನಿಂಗ್ ಹನಿ, ನಿದ್ದೆ ಆಯ್ತಾ? ನನಗ್ ಕರಿಬೇಡ ಅಂತ ನಿನಗೆ ಎಷ್ಟು ಸಲ ಹೇಳ್ಬೇಕು? ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ? ನಂದೊಂದು ನಿನ್ ಹತ್ರನೇ ಇದೆಯಲ್ಲ ಡಿಯರ್. ನಿನ್ನ ವಸ್ತುಗಳು ನನ್ನ ಹತ್ರ ಯಾವ್ದೂ ಇಲ್ಲ. ನಿನ್ ಹೊಟ್ಟೆಲಿರೋ ಬೇಬಿ ನನ್ ಬೇಬಿನೇ ಅಲ್ವಾ ಬೇಬಿ? ಪದೇ ಪದೇ ಆ ವಿಷಯ ನನಗೆ ನೆನ್ಪು ಮಾಡ್ಬೇಡ. ಅಯ್ಯೋ, ನನ್ ಬೇಬಿ ಬಗ್ಗೆ ಕೇರ್ ತಗೋಬೇಕಲ್ವಾ ಡಾರ್ಲಿಂಗ್? ಟೈಮಿಗೆ ಸರಿಯಾಗಿ ತಿಂತಿದ್ಯಾ? ಒಳ್ಳೆ ಫುಡ್ನೇ ತಿಂತಿದ್ಯಾ ತಾನೆ? ಟೈಮಿಗೆ ಸರಿಯಾಗಿ ರೆಸ್ಟ್ ಕೂಡ ತಗೋತಿದ್ಯಾ ಅಲ್ವಾ? ರೆಗ್ಯುಲರ್ ಆಗಿ ಡಾಕ್ಟರ್ ಚೆಕಪ್ ಕೂಡ ಮಾಡಿಸ್ಕೋತಿದ್ಯಾ ತಾನೆ? ಅಲ್ಲಿಂಗ್ ಕಷ್ಟ ಆಗ್ತಿದ್ರೆ ನನ್ನ ಹತ್ರಕ್ಕೆ ಬಂದ್ಬಿಡು. ನಿನ್ಗೋಸ್ಕರ 10 ಜನ ಕೇರ್ ಟೇಕರ್ಸ್ನ ಇಡ್ತೀನಿ. ಒಬ್ರು ನ್ಯೂಟ್ರಿಷನಿಸ್ಟ್, 2 ಗೈನಕಾಲಜಿಸ್ಟ್ನು ಕರೆಸ್ತೀನಿ. ನಿನ್ ಹೊಟ್ಟೆಲಿರೋ ನನ್ನ ಬೇಬಿನ ಹೂವಿನ ಥರ ನೋಡ್ಕೋತೀನಿ. ಏನ್ ಹೇಳ್ತೀಯಾ ಹನಿ, ಬರ್ತೀಯಾ? ನನಗೇನು ಬೇಕಾಗಿಲ್ಲ. ನಾನು ಎಲ್ಲಿಗೂ ಬರಲ್ಲ. ನನಗ್ ತೊಂದರೆ ಕೊಡದೆ ಯಾಕೆ ಕಾಲ್ ಮಾಡಿದೆ ಅಂತ ಮೊದಲು ಹೇಳು. ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಾಗಿದೆ ಬೇಬಿ. ನಿನಗೋಸ್ಕರ ನಾನು ಯಾವ ಕೆಲ್ಸನೂ ಮಾಡಲ್ಲ. ಮಾಡ್ತೀಯಾ? ಮಾಡಲ್ಲ ಅಂತ ಹೇಳ್ತಿದ್ದೀನಲ್ಲ. ನಿನ್ ಹತ್ರ ಕೆಲ್ಸ ಬಿಟ್ಟಿದ್ದೀನಲ್ವಾ? ಆದ್ರೆ ನಾನ್ ನಿನ್ನ ಬಿಟ್ಟಿಲ್ವಲ್ಲ. ನಾನ್ ಗಿಫ್ಟ್ ಆಗಿ ನಿನಗೆ ಬೇಬಿನ್ ಕೊಟ್ಟಿದ್ದೀನಿ ಅಲ್ವಾ? ಅಸಹ್ಯವಾಗಿ ಮಾತಾಡ್ಬೇಡ. ಚಂದವಾಗಿ ಮಾತಾಡೋಕೆ ನನಗ್ ಬರಲ್ಲ. ನಾನು ಹೇಳೋ ಕೆಲಸ ನೀನ್ ಮಾಡ್ಲಿಲ್ಲ ಅಂದ್ರೆ ನಮ್ ಬೇಬಿ ಬಗ್ಗೆ ನಿಮ್ ಮನೇಲಿ ಹೇಳ್ಬಿಡ್ತೀನಿ. ನನ್ನನ್ನು ಹಾಕಿ ಎದುರಿಸೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನನಗೆ ಬೇರೆ ದಾರಿ ಇಲ್ಲ ಬೇಬಿ. ಈಗೇನ್ ಮಾಡ್ಬೇಕು? ಇವತ್ತು ನಿಮ್ ಮನೆಗಿಬ್ರು ಸ್ಪಾನ್ಸರ್ಸ್ ಬರ್ತಿದ್ದಾರೆ. ಟೆಂಡರ್ ಕೊಟೇಶನ್ ಪ್ರಕಾರ ಗೌರ್ಮೆಂಟ್ ಈವೆಂಟ್ ಮಾಡೋಕೆ ಅಭಿ ಜೊತೆ ಅಗ್ರಿಮೆಂಟ್ ಮಾಡ್ಕೋತಾ ಇದ್ದಾರೆ. ಅದನ್ನ ನೀನ್ ತಡಿಬೇಕು. ಏನು? ಸ್ಪಾನ್ಸರ್ಸ್ ಜೊತೆ ಮಾಡ್ಕೊಳ್ಳೋ ಅಗ್ರಿಮೆಂಟ್ನ ನಾನ್ ತಡಿಬೇಕಾ? ಶಿಟ್, ಆ ಅಗ್ರಿಮೆಂಟ್ನ ತಡೆಯೋಕಾಗ್ಲಿಲ್ಲ ನಂಗೆ. ಸಿಗ್ನೇಚರ್ ಕೂಡ ಆಗೋಯ್ತು. ಈಗ ಆದಿತ್ಯ ಏನಂತಾನೋ? ಆದಿತ್ಯ ಕಾಲ್ ಮಾಡ್ತಿದ್ದಾನೆ. ಇವಾಗ ಏನ್ ಹೇಳಿ? ಹಲೋ, ಏನಾಯ್ತು ಹಾರಿಕಾ? ಸ್ಪಾನ್ಸರ್ಸ್ ಬಂದಿದ್ರಾ? ಅಗ್ರಿಮೆಂಟ್ ತಡದ್ಯಾ? ಸಾರಿ ಆದಿತ್ಯ. ಸಾರಿ ಅಂದ್ರೆ ನಿಂಗೆ ತಡೆಯಕ್ಕಾಗ್ಲಿಲ್ವಾ? ಟ್ರೈ ಮಾಡ್ದೆ, ಆದ್ರೆ ಅಗ್ರಿಮೆಂಟ್ ಆಗೋಯ್ತು. ಯು ಇಡಿಯಟ್! ಅಂತ ಒಳ್ಳೆ ಚಾನ್ಸ್ ನ ಹೆಂಗ್ ಮಿಸ್ ಮಾಡ್ದೆ? ನಾನ್ ಬೇಕು ಅಂತ ಮಾಡದ್ನ ಮಿಸ್ ಆಗೋಯ್ತು. ಆ ಅಗ್ರಿಮೆಂಟ್ ತಡಿಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನಿನಗೆ ಹೇಳಿದ್ನಲ್ಲ. ನೀನ್ ಹೇಳಿದ ತಕ್ಷಣ ಇಲ್ಲಿ ಕೆಲ್ಸ ಆಗೋಗುತ್ತಾ ಆದಿತ್ಯ? ಇಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ. ನನ್ನಿಂದಲೂ ನಿನಗ್ ಪ್ರಾಬ್ಲಮ್ ಇದೆ, ಅದನ್ನ ನೆನ್ಪಲ್ಲಿಟ್ಕೋ. ಏನು? ಏನ್ ಮಾಡ್ತೀಯಾ? ಮನೆಗ್ ಬಂದು ಬ್ಲಾಕ್ ಮೇಲ್ ಮಾಡ್ತೀಯಾ? ಅದಕ್ಕೂ ಮೀರಿ ಏನ್ ಮಾಡಕ್ ಸಾಧ್ಯ? ಏನ್ ಇವಳು ರಿವರ್ಸ್ ಆಗ್ತಿದ್ದಾಳೆ? ಇವಳು ನನ್ನ ಗ್ರಿಪ್ಪಿಂದ ಹೋಗಕ್ ಬಿಡ್ಲೇಬಾರ್ದು. ಕೂಲ್ ಬೇಬಿ, ಕೋಪ ಯಾಕೆ? ನೀನ್ ಅಗ್ರಿಮೆಂಟ್ ತಡೆದಿದ್ರೆ ಈ ಇವೆಂಟ್ ನಮ್ಗೆ ಸಿಕ್ತಿತ್ತು. ನೀನು ಕೋಟ್ಯಾಧಿಪತಿ ಆಗಿರ್ತಿದ್ದೆ. ಒಳ್ಳೆ ಚಾನ್ಸ್ ನ ಮಿಸ್ ಮಾಡ್ಕೊಂಡೆ ಅಂತ ಒಂದ್ ಸಣ್ಣ ಬೇಜಾರಷ್ಟೇ. ನಾನ್ ಕೂಡ ಬೇಜಾರಾಗಿದ್ದೀನಿ. ಐ ನೋ, ಡೋಂಟ್ ವೆರಿ ಬೇಬಿ. ನಮ್ಗಿಂತ ಆಪರ್ಚುನಿಟೀಸ್ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ನೆಕ್ಸ್ಟ್ ಟೈಮ್ ಮಿಸ್ ಮಾಡಬೇಡ, ಓಕೆನಾ? ಸರಿ, ಮುಂದಿನ ಸಲ ಕೇರ್ಫುಲ್ ಆಗಿರ್ತೀನಿ. ದ್ಯಾಟ್ಸ್ ಮೈ ಬೇಬಿ. ಲವ್ ಯು ಹನಿ. ಸಿ ಯು. ರಾಜಾ, ಏನ್ರಿ ಸಡನ್ ಆಗಿ ಬಂದ್ಬಿಟ್ರಲ್ಲ? ನಾವು ಬೇಗ ಹೋಗ್ಬೇಕು ರಾಜಾ. ಮೊದಲು ಶರ್ಟ್ ಗುಂಡಿ ಹಾಕು.
ಇರ್ರಿ ನಾನೇ ಹಾಕೋತೀನಿ. ಬಿಡ್ರಿ. ಎಲ್ಲಿಗ್ರಿ ಹೋಗ್ಬೇಕು? ದೇವಸ್ಥಾನಕ್ಕೆ. ಆ, ಯಾಕೆ? ಮದ್ವೆ ಮಾಡ್ಕೊಳಕ್ಕೆ. ಇದ್ದಕ್ಕಿದ್ದಂಗೆ ಏನ್ರಿ ಮದ್ವೆ? ಮದ್ವೆ ಅಂದ್ರೆ ಮದ್ವೆ ಅಲ್ಲ ರಜಾ, ಮದ್ವೆಗೋಸ್ಕರ ಪರಿಹಾರ. ಪರಿಹಾರನಾ? ಅವತ್ತು ಪುರೋಹಿತ್ರ ಹೇಳಿದ್ರಲ್ಲ, ನಮ್ಮಿಬ್ಬರ ಜಾತಕದಲ್ಲಿ ಯಾವ್ದೋ ದೋಷ ಇದೆ ಅಂತ. ಪರಿಹಾರ ಮಾಡ್ಕೊಂಡ್ರೆ ನಮ್ ಮದ್ವೆ ಆಗತ್ತೆ ಅಂತ. ನಿಮ್ಮಿಬ್ರು ಜಾತಕದಲ್ಲಿ ಸಣ್ಣ ದೋಷ ಇದೆ ಅಷ್ಟೇ. ನಾಳೆ ಗುಡಿಗೆ ಬಂದು ಶಾಂತಿ ಪೂಜೆ ಮಾಡಿಸಿ, ಸರಿ. ಆಮೇಲೆ ನೀವು ಆರಾಮಾಗಿ ಮದುವೆ ಆಗ್ಬೋದು. ಇವತ್ತು ಪುರೋಹಿತರು ಫೋನ್ ಮಾಡಿ ದೇವಸ್ಥಾನಕ್ ಬನ್ನಿ ಅಂದಿದ್ದಾರೆ. ಪುರೋಹಿತರಿಗೇನ್ ಬೇರೆ ಕೆಲಸ ಇಲ್ವಾ? ಪೂಜೆ ಪರಿಹಾರ ಮಾಡ್ಸೋದೇ ಪುರೋಹಿತ್ರ ಕೆಲ್ಸ. ನನ್ಗಿವತ್ ಬೇರೆ ಕೆಲಸ ಇದೆ ಕಣ್ರಿ. ತಗದ್ ಪಕ್ಕಕ್ಕಿಡ್ ರಾಜಾ, ನಮ್ ಮದ್ವೆಗಿಂತ ಮುಖ್ಯನಾ ಹೇಳು? ಇಲ್ಲಿ ತನಕ ಮದುವೆ ಅಂತಂದ್ರೆ ಎಷ್ಟೋ ಆಸೆ ಇತ್ತು. ಈಗ ಆಸೆ 2ರಷ್ಟಾಗಿದೆ ಅಲ್ವಾ? ದಿನಾ ನಮ್ ಮದ್ವೆ ಕನ್ಸಲ್ ಬರ್ತಿದೆ ಅಲ್ವಾ? ನಿಮ್ಗೆ ಹಾಗರ್ಥ ಆಯ್ತಾ?